ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ 75ನೇ ಸಂಚಿಕೆ 75ನೇ ಸಂಚಿಕೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ನಿರಂತರವಾಗಿ 75 ವಾರಗಳಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ, ಸಹಕಾರಿ ಕಾಯ್ದೆಗೆ ಸಂಬಂಧಪಟ್ಟಂತೆ, ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇವತ್ತು 75ನೇ ಸಂಚಿಕೆ. ಇವತ್ತು ಹಿಂದಿನ ವಾರ ಪ್ರಾರಂಭಿಸಿದ ಮುಂದುವರಿದ ಭಾಗವಾಗಿ ಇವತ್ತಿದೆ ಸೌಹಾರ್ದ ಸಹಕಾರಿ ಕಾಯ್ದೆಯ ತಿದ್ದುಪಡಿ. ಸ್ನೇಹಿತರ, ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೌಹಾರ್ದ ಸಹಕಾರಿ ಕಾಯ್ದೆ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಎರಡು ತಿದ್ದುಪಡಿಯಾಗಿದೆ ಇತ್ತೀಚೆಗೆ. ಅದರಲ್ಲಿ ಸೌಹಾರ್ದ ಕಾಯ್ದೆಯ ತಿದ್ದುಪಡಿಯ ಅಂಶಗಳನ್ನ ಒಂದು ಸರಣಿಯಾಗಿ 2-3 ವಾರಗಳ ಚರ್ಚೆ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಅದರಂತೆ ಕಳೆದ ವಾರದಲ್ಲಿ ನಾವು ಇದರ ಪ್ರಸ್ತಾಪ ಮಾಡಿದ್ವಿ. ಮೊದಲನೇ ಸಂಚಿಕೆಯಲ್ಲಿ ಏನೇನು ವಿಚಾರ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಏನೇನಿರತ್ತೆ, ಪ್ರತಿ ಸಂಚಿಕೆಯಲ್ಲೂ ಈಗ ತಿದ್ದುಪಡಿ ಆಗಿರುವಂತಹ ಕಾಯ್ದೆ ಅಂಶ ಏನು, ಅದರ ಬದಲಾವಣೆಗೆ ಮುನ್ನ ಏನಿತ್ತು ಕಾಯ್ದೆ ಅಂಶ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕಾಯ್ದೆ ತಿದ್ದುಪಡಿಯಿಂದ ಏನ್ ಬದಲಾವಣೆ ಆಗತ್ತೆ, ಮತ್ತೆ ಬದಲಾವಣೆಯ ಪರಿಣಾಮ ಏನು, ಅದನ್ನ ಯಾವ ರೀತಿ ಅನುಸರಣೆ ಮಾಡಬೇಕು, ಈ 5 ಅಂಶಗಳನ್ನ ಇಟ್ಕೊಂಡು ಪ್ರತಿಯೊಂದು ತಿದ್ದುಪಡಿಯನ್ನು ನಾವು ವಿಶ್ಲೇಷಣೆ ಮಾಡೋಣ. ಸಾರಿ, ಹಿಂದಿನ ಸಂಚಿಕೆಯಲ್ಲಿ ಪ್ರಾರಂಭಿಸಿದ ಸಂಚಿಕೆಯಲ್ಲಿ ಒಂದಿಷ್ಟು ಪ್ರಕರಣಗಳನ್ನ, ಸೆಕ್ಷನ್ಸ್ ಗಳನ್ನ ನಾವು ನೋಡಿದ್ವಿ. ಪತ್ತೇತರ ಚಟುವಟಿಕೆಗಳಿಗೆ ಠೇವಣಿಯ ಬಳಕೆ ನಿರ್ಬಂಧ ಇತ್ತು, ಸೆಕ್ಷನ್ 17, ಅದು ಹೊಸದಾಗಿ ಬಂದಿರುವಂತದ್ದು. ಆಮೇಲೆ ರಾಜ್ಯ ಶಾಸನಬದ್ಧ ದ್ರವ್ಯತಾ ಮೀಸಲು ನಿರ್ವಹಣೆ ಅನ್ನೋದನ್ನ ಹೊಸದಾಗಿ ಇನ್ಸರ್ಟ್ ಮಾಡಿದ್ರು, ಅದನ್ನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ವಿ. ಮತ್ತೆ ಹೂಡಿಕೆ ಕೇವಲ ಸಹಕಾರಿ ಸಂಸ್ಥೆಗಳಲ್ಲಿ ಅಥವಾ ನೋಂದಣಾಧಿಕಾರಿಗಳ ರಿಜಿಸ್ಟ್ರಾರ್ ಅನುಮತಿ ಮೇರೆಗೆ ಬೇರೆ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಪ್ರಾಥಮಿಕೇತರ ಸಹಕಾರಿ ಸದಸ್ಯರ ಮತದಾನದ ಅರ್ಹತೆ ಬಗ್ಗೆ ಕೆಲವೊಂದು ಅಂಶಗಳ ಬದಲಾವಣೆ ಆಗಿರೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಸೆಕ್ಷನ್ 23ರಲ್ಲಿ ನಿರ್ದೇಶಕರ ಮತ್ತು ಟಾಪ್ 20 ಓವರ್ ಡ್ಯೂ ಲೋನ್ಸ್ ಗಳ ಪುನರೀಕ್ಷಣೆ ರಿವ್ಯೂ ಮಾಡುವಂತದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ಗರಿಷ್ಠ ನಿಧಿ ಸಂಖ್ಯೆ ನಿಗದಿ ಮಾಡ್ಲಿಕ್ಕೆ ನಿಯಮ ಇರೋದನ್ನ ಬದಲಾಯಿಸಿದ್ದಾರೆ, ಅದನ್ನು ತಿಳ್ಕೊಂಡ್ವಿ. ಇದಿಷ್ಟು ಕಳೆದ ವಾರದಲ್ಲಿ ನಾವು ತಿಳ್ಕೊಂಡಿರುವಂತಹ ಒಂದಿಷ್ಟು ವಿಷಯಗಳು. ಇವತ್ತು ಅದರ ಮುಂದುವರಿದ ಭಾಗವಾಗಿ ತಿಳ್ಕೊಳ್ತಾ ಹೋಗೋಣ. ಪ್ರಕರಣ 24ರ ತಿದ್ದುಪಡಿ. ಪ್ರಕರಣ 24 ತಮಗೆಲ್ಲರಿಗೂ ಗೊತ್ತಿದೆ. ಅದು ಮೀಸಲಾತಿಗೆ ಸಂಬಂಧಪಟ್ಟಂತಹ ನಿಯಮ. ನಿರ್ದೇಶಕರ ಮಂಡಳಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿಗೆ ಏನ್ ಬರುತ್ತೆ ಅದ್ರ ಬಗ್ಗೆ ಒಂದು ಪರಂತುಕ ಇದೆ. ಈ ಮೀಸಲಾತಿ ಬಗ್ಗೆ ಹಿಂದಿನ ಅವಧಿಯಲ್ಲೇ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಪ್ರಕರಣ 24ರ ತಿದ್ದುಪಡಿಯ ಮುಂದುವರಿದ ಭಾಗವಾಗಿ ಇವತ್ತು ನೋಡ್ತಾ ಇದ್ದೀವಿ. 24 ಮಂಡಳಿಯ ರಚನೆ ಬಗ್ಗೆ ಇರ್ತದೆ. ಅದರಲ್ಲಿ ಈಗ ಮಾಡಿರುವಂತದ್ದು ಪ್ರತಿಯೊಂದು ಪ್ರಾಥಮಿಕ, ಮಾಧ್ಯಮಿಕ ಅಥವಾ ಒಕ್ಕೂಟ ಮತ್ತು ಅಪೆಕ್ಸ್ ಸಹಕಾರಿಗಳ ಸಂಘದ ಮಂಡದಲ್ಲಿ. ಮೊದಲು ಆ ರೀತಿ ಇರಲಿಲ್ಲ. ಪ್ರತಿಯೊಂದು ಸಹಕಾರಿಯ ಮಂಡಳಿಯಲ್ಲಿ ಇರ್ತಿತ್ತು, ಪ್ರಾಥಮಿಕ ಸಹಕಾರಿಗಳಲ್ಲಿ ಮಾತ್ರ ಇತ್ತು. ಈಗ ಮಾಧ್ಯಮಿಕ, ಒಕ್ಕೂಟ ಮತ್ತು ಅಪೆಕ್ಸ್ ಸಹಕಾರ ಮಂಡಳಿಯಲ್ಲಿ ಕೂಡ ಮೀಸಲಾತಿಗೆ ನಿಯಮಗಳನ್ನು ತಂದಿದ್ದಾರೆ. ಅದು ಹೀಗಿರ್ತದೆ: ಅನುಸೂಚಿತ ಜಾತಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ 1 ಸ್ಥಾನ, ಶೆಡ್ಯೂಲ್ಡ್ ಟ್ರೈಬ್ಗೆ 1 ಸ್ಥಾನ, ಹಾಗೆ ಮಹಿಳಾ ಸದಸ್ಯರಿಗೆ 2 ಸ್ಥಾನಗಳು, ಹಾಗೆ ಹಿಂದುಳಿದ ವರ್ಗಗಳಿಗೆ 2 ಸ್ಥಾನಗಳನ್ನ ಮೀಸಲಿಡತಕ್ಕದ್ದು ಅನ್ನೋ ನಿಯಮವನ್ನ ತಿದ್ದುಪಡಿ ಮಾಡಿ ತಂದಿದ್ದಾರೆ. ಹಾಗಾದ್ರೆ 24 ಪ್ರಕರಣ ಮೊದಲು ಹೇಗಿತ್ತು? ಅದು ಮಂಡಳಿಯ ರಚನೆಯ ಬಗ್ಗೆನೇ ಇತ್ತು. ಆದ್ರೆ ಅಲ್ಲಿ ಏನಿತ್ತು ಅಂದ್ರೆ, ಬಿಡಿ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಉಳ್ಳ ಪ್ರತಿಯೊಂದು ಸಹಕಾರಿ ಮಂಡಳಿಗೆ ಅನುಸೂಚಿತ ಜಾತಿಗೆ ಇಂತ ಇದಕ್ಕೆ ಹೀಗಿತ್ತು. ಅಲ್ಲಿ ಬಿಡಿ ವ್ಯಕ್ತಿಗಳನ್ನ ಸದಸ್ಯರನ್ನಾಗಿ ಉಳ್ಳ ಅನ್ನೋ ಒಂದು ಪದ ಇತ್ತು, ಅದನ್ನ ಈಗ ತೆಗೆದಿದ್ದಾರೆ. ಅಂದ್ರೆ ಪ್ರಾಥಮಿಕ ಸಹಕಾರಿಗಳಿಗೆ ಮಾತ್ರ ಮೀಸಲಾತಿ ಅನ್ವಯಿಸ್ತಿತ್ತು. ಈಗ ಅದು ಎಲ್ಲದಕ್ಕೂ ಹಾಗೆ ಮಾಧ್ಯಮಿಕ ಮತ್ತು ಒಕ್ಕೂಟಗಳಿಗೂ ಅದನ್ನು ತಂದಿದ್ದಾರೆ. ಮತ್ತೆ ಅಲ್ಲಿ ಮಂಡಳಿಯ ರಚನೆಯಲ್ಲಿ ಒಂದು ಸೆಂಟೆನ್ಸ್ ಇತ್ತು: ಅಂಥ ವರ್ಗದ ಅಥವಾ ಗುಂಪಿನ ವ್ಯಕ್ತಿಗಳು ಸದಸ್ಯರಾಗಿದ್ದಲ್ಲಿ ಮೀಸಲಿಡತಕ್ಕದ್ದು ಅಂತಿತ್ತು. ಈಗ ಇದನ್ನು ಬದಲಾಯಿಸಿದ್ದಾರೆ. ಅಂಥ ವರ್ಗದ ಅಥವಾ ಗುಂಪಿನ ಸದಸ್ಯರಾಗಿದ್ದಲ್ಲಿ ಅನ್ನೋ ಪದವನ್ನು ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಏನು ಬದಲಾವಣೆ ಆಗಿದೆ? ಈಗ ಇದರಲ್ಲಿ 2 ಬದಲಾವಣೆ ಆಗಿದೆ.
ಮೊದಲು ಮೀಸಲಾತಿ ಕೇವಲ ಪ್ರಾಥಮಿಕ ಸಹಕಾರಿಗಳಿಗಿದ್ರೆ ಈಗ ಪ್ರತಿಯೊಂದು ಸಹಕಾರಿ ಸಂಸ್ಥೆ ಅನ್ನೋದರಲ್ಲಿ ಬಂದಿದೆ. ಅಂದ್ರೆ ಪ್ರತಿಯೊಂದು ಸಹಕಾರಿ ಸಂಸ್ಥೆ ಅಂದ್ರೆ ಏನು? ಪ್ರಾಥಮಿಕ, ಮಾಧ್ಯಮಿಕ, ಟರ್ಷಿಯರಿ ಅಂದ್ರೆ ಒಕ್ಕೂಟ ಅಥವಾ ರಾಜ್ಯ ವ್ಯಾಪ್ತಿ ಇರುವಂತ ಎಲ್ಲ ಸಹಕಾರ ಸಂಸ್ಥೆಗಳಲ್ಲೂ ಇವೊಂದು ಸಂಯುಕ್ತ ಸಹಕಾರಿ, ಅದಕ್ಕೆ ಕೂಡ ಮೀಸಲಾತಿ ಬರುತ್ತೆ. ಅಲ್ಲಿ ಕಡ್ಡಾಯವಾಗಿ ಮೀಸಲಿಡಬೇಕು. ಮೊದಲು ಕಡ್ಡಾಯ ಇರಲಿಲ್ಲ. ಆ ವರ್ಗದ ಸದಸ್ಯರಿದ್ದಲ್ಲಿ ಮೀಸಲಿಡತಕ್ಕದ್ದು ಅಂತಿತ್ತು. ಈಗ ಕಡ್ಡಾಯವಾಗಿ ಮೀಸಲಿಡಬೇಕು ಅಂತ ಮಾಡಿದ್ದಾರೆ. ಇದರಿಂದ ಏನಾಯ್ತು? ಇದುವರೆಗೆ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಇದ್ದ ಮೀಸಲಾತಿ ನಿಯಮ ಇನ್ನು ಮುಂದೆ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುತ್ತೆ. ಮಾಧ್ಯಮಿಕ, ರಾಜ್ಯ ಮಟ್ಟದ ಒಕ್ಕೂಟಗಳು ಅಥವಾ ಜಿಲ್ಲಾ ಮಟ್ಟದ ಒಕ್ಕೂಟಗಳು ಅಥವಾ ಸಂಯುಕ್ತ ಸಹಕಾರಿ ಎಲ್ಲದಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ಈಗ 6 ಸ್ಥಾನಗಳನ್ನ ಕಡ್ಡಾಯವಾಗಿ ಮೀಸಲಿಡಬೇಕು. ಬದಲಾವಣೆ ಇದುವರೆಗೆ ಏನಾಗಿತ್ತು ಅಂದ್ರೆ ಆ ವರ್ಗದ ಮೀಸಲಾತಿ ವರ್ಗಗಳ ಸದಸ್ಯರಿಲ್ಲದಿದ್ರೆ ಮೀಸಲಾತಿ ಸ್ಥಾನಗಳನ್ನ ಮೀಸಲಿಡಬೇಕಾಗಿರ್ಲಿಲ್ಲ. ಅಂದ್ರೆ ಆ ವರ್ಗದ ಸದಸ್ಯರಿದ್ದಲ್ಲಿ ಮೀಸಲಿಡತಕ್ಕದ್ದು ಅಂತಿತ್ತು. ಈಗ ಆ ವರ್ಗದ ಸದಸ್ಯರಿದ್ದಲ್ಲಿ ಅನ್ನೋ ಪದವನ್ನ ತೆಗೆದಿರೋದ್ರಿಂದ ಈಗ ಮೀಸಲಾತಿಯನ್ನ ಇಡ್ಲೇಬೇಕಾಗತ್ತೆ. ಅಂದ್ರೆ ಮೊದಲು ಆ ವರ್ಗದ ಸದಸ್ಯರಿಲ್ಲದಲ್ಲಿ ಯಾವುದೋ ಒಂದು ಸಹಕಾರಿಯಲ್ಲಿ ನಿಮ್ಮಲ್ಲಿ ಮೀಸಲಾತಿ ವರ್ಗದ ಸದಸ್ಯರು ಇರ್ಲಿಲ್ಲ ಅಂತ ತಿಳ್ಕೊಂಡ್ರೆ ಆವಾಗ ಜನರಲ್ ಕ್ಯಾಟಗರಿಯಿಂದ ಭರ್ತಿ ಮಾಡ್ಬೋದಿತ್ತು ಅದನ್ನ. ಆದ್ರೆ ಇನ್ ಮುಂದೆ ಎಲ್ಲ ಸಹಕಾರಿಗಳಲ್ಲಿ ಮೀಸಲಾತಿ ಸ್ಥಾನ ಇಲ್ಲದೆ ಹೋದ್ರೆ, ಅಂದ್ರೆ ಆ ವರ್ಗದ ಸದಸ್ಯರು ಇಲ್ಲದೆ ಹೋದ್ರೆ ಆ ಸ್ಥಾನವನ್ನು ಮೀಸಲಿಡತಕ್ಕದ್ದು, ಅಂದ್ರೆ ಖಾಲಿ ಇಡತಕ್ಕದ್ದು. ಅಂದ್ರೆ ಅಂತಹ ಸಹಕಾರಿಗಳಲ್ಲಿ ಮುಂದಿನ ಚುನಾವಣೆವರೆಗೂ ಆ ಸ್ಥಾನಗಳು ರಿಕ್ತವಾಗಿರುತ್ತೆ. ಇದು ಪರಿಣಾಮ. ಏನ್ ಪರಿಣಾಮ ಆಗತ್ತೆ ಅನ್ನೋದು ಗೊತ್ತಾಗಿದೆ ನಿಮಗೀಗ. ಅಂದ್ರೆ ಒಂದು, ಮಾಧ್ಯಮಿಕ ಸಹಕಾರಿ ಸಂಸ್ಥೆಗಳಲ್ಲೂ ಮೀಸಲಾತಿಗಳು ಇಡಬೇಕಾಗತ್ತೆ ಒಂದು. ಎರಡನೇದು, ಪ್ರಾಥಮಿಕ ಸಹಕಾರಿಗಳಲ್ಲಿ ಹಿಂದೆ ಇದ್ದಂಗೆ ಆ ವರ್ಗದ ಸದಸ್ಯರು ಇಲ್ಲದಿದ್ದಲ್ಲಿ ಮೀಸಲಿಡುವ ಅಗತ್ಯ ಇರಲಿಲ್ಲ. ಆದರೆ ಈಗ ಆ ವರ್ಗದ ಸದಸ್ಯರು ಇಲ್ಲದೆ ಇರಲಿ ಮೀಸಲಿಡತಕ್ಕದ್ದು. ಆ ವರ್ಗದ ಸದಸ್ಯರು ಇಲ್ಲದಿದ್ದಲ್ಲಿ ಆ ಸ್ಥಾನ ರಿಕ್ತವಾಗಿರುತ್ತೆ ಅನ್ನೋದು ಇದರ ಅರ್ಥ. ಇದರ ಪರಿಣಾಮ ಏನಾಗತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾವುದೋ ಒಂದು ಸಂಸ್ಥೆಯಲ್ಲಿ ಮೀಸಲಾತಿ ವರ್ಗಗಳ ಇಲ್ಲದಿದ್ದಲ್ಲಿ ಅದು ರಿಕ್ತವಾಗಿರುತ್ತದೆ, ಚುನಾವಣೆ ನಡೆಯೋದಿಲ್ಲ ಆ ಸ್ಥಾನಗಳಿಗೆ. ಅದು ಮುಂದಿನ ಚುನಾವಣೆವರೆಗೂ ಆ ಸ್ಥಾನ ರಿಕ್ತವಾಗಿಯೇ ಇರುತ್ತೆ, ಅದು ಹೇಳುವಂಥದ್ದು. ಇನ್ನು ಇದರ ಅನುಸರಣೆಗೆ ಏನ್ ಮಾಡ್ಬೇಕು? ಅನುಸರಣೆ ಮುಂದಿನ ಚುನಾವಣೆಗೆ ಮುನ್ನ ಎಲ್ಲ ಬೈಲಾ ತಿದ್ದುಪಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ತಕ್ಷಣ ಮಾಡ್ಕೊಳ್ಳೇಬೇಕಾ? ಅಗತ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಚುನಾವಣೆ ನಡೆದೋಗ್ಬಿಟ್ಟಿದ್ರೆ ಮುಂದಿನ ಚುನಾವಣೆಗೆ ಇದು ಎಫೆಕ್ಟ್ ಆಗತ್ತೆ. ಮುಂದಿನ ಚುನಾವಣೆ ಸದ್ಯದಲ್ಲೇ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಬದಲಾವಣೆ ಮಾಡ್ಕೊಳ್ದೆ ಹೋದ್ರೆ ಏನು ಹೊಸದಾಗಿ ಬಂದಿದೆಯೋ ಅದೇ ನಿಯಮ ಅನ್ವಯ ಆಗತ್ತೆ, ಅದು ಗೊತ್ತಿದೆ ನಿಮಗೆ. ಹಾಗಾಗಿ ಹೊಸದಾಗಿ ಮೀಸಲಾತಿ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಇನ್ನು ಮತದಾರರ ಪಟ್ಟಿ ಪ್ರಕಟಣೆ ಮಾಡುವಾಗ ಈ ನಿಟ್ಟಿನಲ್ಲಿ ಕ್ರಮ ಇಡಬೇಕು. ಅಂದ್ರೆ ಮತದಾರರ ಪಟ್ಟಿ ಪ್ರಕಟಣೆ ಮಾಡುವಾಗ ನಿಮ್ಮಲ್ಲಿ ಮೀಸಲಾತಿ ವರ್ಗಗಳನ್ನ ಸಪರೇಟ್ ಆಗಿ ನೋಡಿಕೊಂಡು ಅದರ ಆ ವರ್ಗವಾರು ನೀವು ಮೀಸಲಾತಿಗಳನ್ನ ಇಡಬೇಕಾಗತ್ತೆ. ಒಂದೊಮ್ಮೆ ಅಕಸ್ಮಾತ್ ನೀವು ಬೈಲಾ ತಿದ್ದುಪಡಿ ಮಾಡಿಲ್ಲ, ಹಾಗಾದ್ರೆ ಅನ್ವಯಿಸೋದಿಲ್ವಾ? ಇಲ್ಲ, ಕಾಯ್ದೆ ಅನ್ವಯಿಸುತ್ತೆ. ನೀವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಕಾಯ್ದೆ ಅನ್ವಯಿಸುತ್ತೆ. ಹಾಗಾಗಿ ಇದು ನಿಮಗೆ ಇರುವಂತಹ ಇನ್ನೊಂದು ಅನುಸರಣೆಯ ಮಾರ್ಗ. ಬೈಲಾ ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದ್ರೆ ತಿದ್ದುಪಡಿ ಮಾಡ್ಕೊಂಬಿಡಿ, ಇಲ್ಲ ಅಂದ್ರೆ ಕಾಯ್ದೆ ಅನ್ವಯ ಆಗತ್ತೆ. ಕಾಯ್ದೆ ಅನ್ವಯ ನಾವು ನಡ್ಕೊಳ್ಬೇಕಾಗತ್ತೆ. ಈ 24ರ ತಿದ್ದುಪಡಿ ಅಮೂಲಾಗ್ರವಾಗಿ ಆ ಮಂಡಳಿಯ ರಚನೆಯನ್ನ ಪೂರ್ತಿಯಾಗಿ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಇದೇ ಅಂಶದಲ್ಲಿ 4-5 ಅಂಶಗಳ, ಇದೇ ಒಂದು ಪ್ರಕರಣ 24 ಸೆಕ್ಷನ್ 24ರಡಿಗೆ 4-5 ತಿದ್ದುಪಡಿಗಳಾಗಿದ್ದಾವೆ. ಅದಷ್ಟನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹಿಂದಿನ ಸಂಚಿಕೆಯಿಂದಲೇ ಶುರುವಾಗಿತ್ತು, ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಮುಂದುವರಿದಿದೆ. 2 ಅಂಶಗಳನ್ನು ನಾವು ಚರ್ಚೆ ಮಾಡಿದ್ವಿ. 3ನೇ ಅಂಶ ಈಗ ಪ್ರಕರಣ ತಿದ್ದುಪಡಿ ಅಲ್ಲದೆ ಪರಂತು ಅಗೈನ್ ಮತ್ತೊಂದು ಪ್ರವಿಷ ಇದೆ. ಆ ಪ್ರವಿಷದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥಾಪನೆ, ಹಣಕಾಸು ನಿರ್ವಹಣೆ ಇದರಲ್ಲಿ ಪರಿಣಿತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಅಂತಹ ಸದಸ್ಯ ಸಹಮತದಿಂದ ಕೋಆಪ್ಷನ್
ಸೇರಿಸಿಕೊಳ್ಳತಕ್ಕದ್ದು. ಹಾಗೆ ಸೇರಿಸಿಕೊಂಡ ಅಂತ ಸಹಮತದ ಸದಸ್ಯರು ಯಾವುದೇ ಚುನಾವಣೆಯಲ್ಲಿ ಮತ ನೀಡುವ ಹಕ್ಕಾಗಿಲ್ಲ ಇದೆ. ಇದರಲ್ಲಿ ಇದು ತಿದ್ದುಪಡಿ. ಹಾಗಾದ್ರೆ ಮೊದಲು ಹೇಗಿತ್ತು? ಮೊದಲು ಅದೇ ಇತ್ತು, ಅಕ್ಷರಶಃ ಅದೇ ಇತ್ತು. ಇದರಲ್ಲಿ ಹಿಂದೆ ಏನಿತ್ತು, ಇದು ಹಿಂದೆ ಈಗ ಮಾಡಿರುವಂತ ತಿದ್ದುಪಡಿ. ಹಿಂದೆ ಅದೇ ಅಕ್ಷರ ಅದೇ ಇದಿತ್ತು, ಯಾವುದು ವ್ಯತ್ಯಾಸ ಇಲ್ಲ. ಆ ಪರಂತುಕವನ್ನ ಏನು ಬದಲಾವಣೆ ಮಾಡಿಲ್ಲ. ಹಿಂದಿನ ಪರಂತುಕನೇ ಯಾವುದೇ ಬದಲಾವಣೆ ಇಲ್ಲದೆ ಇರೋದ್ರಿಂದ ಹಿಂದಿನ ಪರಂತುಕನೇ ಯಥಾವತ್ತಾಗಿ ಮುಂದುವರಿಯುತ್ತೆ. ಹಾಗಾಗಿ ಪರಿಣಾಮ ಏನು ತಿದ್ದುಪಡಿ ಇಲ್ಲದೆ ಇರೋದ್ರಿಂದ ಯಾವುದೇ ಹೊಸದಾದ ಪರಿಣಾಮ ಇರೋದಿಲ್ಲ. ಅದರ ಪರಿಣಾಮ ಮೊದಲೇ ಹೇಗಿತ್ತು ಅದೇ ರೀತಿ ಪರಿಣಾಮ ಆಗುತ್ತೆ. ಅನುಸರಣೆ ಕೂಡ ಏನು ಬದಲಾವಣೆ ಇಲ್ಲ. ಅಂದ್ರೆ ಹಿಂದಿನಂತೆ ನಿಮ್ಮ ಬ್ಯಾಂಕಿಂಗ್ ಅಥವಾ ವ್ಯವಸ್ಥಾಪನೆ ಅಥವಾ ಹಣಕಾಸು ನಿರ್ವಹಣೆಯಲ್ಲಿ ಇರುವಂತವ್ರನ್ನ ಯಾರನ್ನಾದ್ರೂ ಸದಸ್ಯರನ್ನ ಸಹಮತವಾಗಿ ಕೋಆಪ್ಷನ್ ನಲ್ಲಿ ಸಹಮತದಿಂದ ಸೇರಿಸಿಕೊಳ್ಳತಕ್ಕದ್ದು, ಇದು ಕಂಪಲ್ಸರಿ. ಇನ್ನು ತಿದ್ದುಪಡಿ ಆಗಿರುವಂತದ್ದು, ಇಲ್ಲಿ ಈ ಪ್ರಕರಣ ಇರ್ಲಿಲ್ಲ, ಇದಕ್ಕೆ ಹಿಂದೆ ಪ್ರಕರಣನೇ ಇರ್ಲಿಲ್ಲ. ಅದಕ್ಕೆ ಮತ್ತೊಂದು ಪರಂತುಕವನ್ನು ಆಡ್ ಮಾಡಿದ್ದಾರೆ. ಯಾವುದಕ್ಕೆ? ಮಾಧ್ಯಮಿಕ ಮತ್ತು ಅಥವಾ ಒಕ್ಕೂಟ ಅಥವಾ ಸಂಯುಕ್ತ ಸಹಕಾರಿ, ಅಂದರೆ ಪ್ರಾಥಮಿಕ ಸಹಕಾರಿಗಳಿಗೆ ಅಲ್ಲ, ಅವರಿಗೆ ನಿರ್ದೇಶಕರ ಸಂಖ್ಯೆ ಗರಿಷ್ಠ ಪ್ರಮಾಣ 24:1 ಹೋದ ಸಂಚಿಕೆಯಲ್ಲಿ ನಾವು ಪ್ರಮಾಣವನ್ನ ನಾವು ಇದು ಮಾಡಿದ್ವಿ. ಅದಕ್ಕಿಂತ ಹೆಚ್ಚು ಬೇಕಿದ್ದರೆ ನಮ್ದು ಒಕ್ಕೂಟ ಅಥವಾ ಸಂಯುಕ್ತ ಸಹಕಾರಿ ನಮಗೆ ಕಾಯ್ದೆಯಲ್ಲಿ ನಿಗದಿಪಡಿಸಿದ ಸಂಖ್ಯೆ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ರಿಜಿಸ್ಟ್ರಾರ್ ಪೂರ್ವಾನುಮೋದನೆಯೊಂದಿಗೆ ಗರಿಷ್ಠ ಸಂಖ್ಯೆಯನ್ನು ಬದಲಾಯಿಸ್ಕೊಳ್ಬಹುದು, ಅಥವಾ ಜಾಸ್ತಿ ಮಾಡ್ಕೊಳ್ಬಹುದು, ಅಥವಾ ಕಡಿಮೆ ಮಾಡ್ಕೊಳ್ಬಹುದು, ಯಾವ್ದು ಅಂತ. ಇದು ಹೊಸ ಸೇರ್ಪಡೆ. ಇದರಿಂದ ಬದಲಾವಣೆ ಏನ್ ಮಾಡಾಗುತ್ತೆ? ಇದರ ಪ್ರಕಾರ ಮಾಧ್ಯಮಿಕ ಒಕ್ಕೂಟ ಅಥವಾ ಸಂಯುಕ್ತ ಸಹಕಾರಿಯ ನಿರ್ದೇಶಕರ ಗರಿಷ್ಠ ಸಂಖ್ಯೆ ಕಾಯ್ದೆಗಿಂತ ಹೆಚ್ಚು ಬೇಕು ಅಂತಾದ್ರೆ ನೀವು ಪೂರ್ವಾನುಮೋದನೆಯೊಂದಿಗೆ, ಅಂದ್ರೆ ರಿಜಿಸ್ಟ್ರಾರ್ ಹತ್ರ ಹೋಗಿ ಉಪವಿಧಿಗಳಲ್ಲಿ ಇದರ ಪ್ರಕಾರ ಏನಾಗತ್ತೆ, ನಮಗೆ ಹೆಚ್ಚು ಜನ ಬೇಕು ಅಂತ ಹೇಳಿದ್ರೆ ಗರಿಷ್ಠ ಸಂಖ್ಯೆಯನ್ನ ಬೈಲಾದಲ್ಲಿ ಇದ್ ಮಾಡ್ಕೊಂಡು ಪೂರ್ವಾನುಮೋದನೆಯೊಂದಿಗೆ ಬೈಲಾದಲ್ಲಿ ಅಳವಡಿಸ್ಕೊಂಡು ಮಾಡ್ಕೊಳ್ಬಹುದು. ಸೊ ಒಂದು ಅವಕಾಶ ಹೆಚ್ಚಿನ ಮಾಡಿದರೆ ಇದರ ಪರಿಣಾಮ ಏನಾಗತ್ತೆ? ಪ್ರಾಥಮಿಕೇತರ ಸಹಕಾರ ಸಂಸ್ಥೆಗಳಲ್ಲಿ ಹೆಚ್ಚು ಜನ ಬೇಕು ಅಂತ ಹೇಳಿದ್ರೆ ಒಂದು ಅವಕಾಶ ಇದೆ, ಅದು ಇದರಿಂದ ಅನುಕೂಲ ಆಗತ್ತೆ. ದೊಡ್ಡ ಮತ್ತು ಕಾಂಪ್ಲಿಕೇಟೆಡ್ ಅಂದ್ರೆ ಕೆಲವು ಸೊಸೈಟಿಗಳಲ್ಲಿ ತುಂಬಾ ತರದ ವಿವಿಧೋದ್ದೇಶ ಸಹಕಾರ ಸಂಸ್ಥೆಗಳಿರ್ತವೆ. ಅದರಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಎಲ್ಲಾ ಆಕ್ಟಿವಿಟೀಸ್ ಇರುತ್ತೆ. ಒಂದ್ ಕಡೆ ಕೊತ್ತಿನ ಚಟುವಟಿಕೆ ಇರುತ್ತೆ, ಒಂದು ಟ್ರೇಡಿಂಗ್ ಆಕ್ಟಿವಿಟಿ ಇರುತ್ತೆ, ಒಂದು ಸೂಪರ್ ಮಾರ್ಕೆಟ್ ನಡೆಸ್ತಾ ಇರ್ತಾರೆ, ಒಂದ್ ಕಡೆ ಒಂದು ಕಮಿಷನ್ ಏಜೆನ್ಸಿ ನಡೆಸ್ತಾ ಇರ್ತಾರೆ, ಮತ್ತೊಂದು ಕೋಲ್ಡ್ ಸ್ಟೋರೇಜ್ ಇರ್ತದೆ, ಅಥವಾ ಮತ್ತೊಂದು ಸಮಗ್ರ ತುಂಬಾ ಆಕ್ಟಿವಿಟೀಸ್ ಇರುವಂತಹ ಸಹಕಾರ ಸಂಸ್ಥೆಗಳು ಸಾಕಷ್ಟು ಇದಾವೆ ನಮ್ಮಲ್ಲಿ. ಅವರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಹೆಚ್ಚಿನ ನಿರ್ದೇಶಕರು ಬೇಕಾಗತ್ತೆ ಅಂದ್ರೆ ಇದನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಇದು ಅವರಿಗೆ ಅನುಕೂಲ ಆಗತ್ತೆ, ಒಂದಿಷ್ಟು ಆಡಳಿತಾತ್ಮಕ ಸ್ವಾತಂತ್ರ್ಯ ಕೊಡುತ್ತೆ, ಅಂದ್ರೆ ಹೆಚ್ಚಿನ ಜನ ನಿರ್ದೇಶಕರನ್ನ ಹೊಂದ್ಕೊಳ್ಳಿಕ್ಕೆ ಅವಕಾಶ ಕೊಡುತ್ತೆ. ಹಾಗೆ ನಿಯಂತ್ರಣಾಧಿಕಾರಿಗಳ ನಿಯಂತ್ರಣವೂ ಕೂಡ ಇದೆ. ಅನುಮತಿ ಬೇಕು ಅನ್ನೋದು ಕಾರಣಕ್ಕ ನಾವು ಬೇಕಾದಷ್ಟು ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೆಚ್ಚು ಬೇಕು ಅಂತ ಹೇಳಿದ್ರೆ ಅವರ ಒಪ್ಪಿಗೆ ಪಡ್ಕೊಂಡ್ರೆ ಈ ತಿದ್ದುಪಡಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಹೇಗೆ ಅನುಸರಣೆ ಮಾಡಬೇಕು? ಅನುಸರಣೆ ಮಾಡ್ಲಿಕ್ಕೆ ಬೈಲಾಗಳ ತಿದ್ದುಪಡಿ ಆಗ್ಬೇಕಾಗತ್ತೆ. ಯಾವಾಗ ಇದು ಪ್ರಾಥಮಿಕ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ. ಯಾರ್ಯಾರು ಪ್ರಾಥಮಿಕ ಸಹಕಾರ ಸಂಸ್ಥೆಗಳಿದ್ದೀರಿ ಅವ್ರಿಗೆ ಯೋಚನೆ ಮಾಡಬೇಡಿ, ನಿಮಗೆ ಅನ್ವಯಿಸೋದಿಲ್ಲ. ಮಾಧ್ಯಮಿಕ ಮತ್ತು ಪ್ರಾಥಮಿಕೇತರ ಸಂಸ್ಥೆಗಳು, ಒಕ್ಕೂಟಗಳು, ರಾಷ್ಟ್ರ ಮಟ್ಟದ್ದು ಈ ತರದ್ದು ಏನಾದ್ರು ಆದ್ರೆ ಮಾತ್ರ ಅವ್ರನ್ನ ನೋಡ್ಬೋದು. ರಾಜ್ಯ ಮಟ್ಟದ್ದು ಮತ್ತೆ ರಿಜಿಸ್ಟ್ರಾರ್ ಅನುಮತಿ ಬೇಕಾಗತ್ತೆ ಇದಕ್ಕೆ. ಹಾಗಾಗಿ ತಿದ್ದುಪಡಿಗಳನ್ನು ಮಾಡ್ಕೊಳ್ಬೇಕು ಅಂದ್ರೆ ನೀವು ರಿಜಿಸ್ಟ್ರಾರ್ ಅನುಮತಿ ಪಡ್ಕೊಳ್ಬೇಕು, ಮತ್ತೆ ಸಮರ್ಥನೆಯನ್ನು ಕೊಡಬೇಕಾಗತ್ತೆ. ಅಕಸ್ಮಾತ್ ಬೇಕು ಅಂತ ಆದಲ್ಲಿ ರಿಜಿಸ್ಟ್ರಾರ್ ಕೇಳ್ತಾರೆ, ಯಾಕೆ ಬೇಕು, ಏನ್ ಸಮರ್ಥನೆ ಇದೆ, ಆ ಸಮರ್ಥನೆಯನ್ನು ನೀವು ಕೊಡಬೇಕಾಗತ್ತೆ. ನಮಗೆ ಇಂತಿಂತ ಕಾರಣಕ್ಕೋಸ್ಕರ ಹಿಂಗ್ ಬೇಕಾಗತ್ತೆ ಅಂತ. ಅದು ಅತಿ ಮುಖ್ಯವಾಗಿರುವಂತ ಮತ್ತೊಂದು. ಇನ್ನು ಪ್ರಕರಣ 24ರಲ್ಲೇ ಇನ್ನೊಂದು ಪರಂತಕ ಇದೆ. ಒಂದನೇ ಪರಂತಕದಲ್ಲಿ ಕೋಪ್ಷನ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದ್ದಂಗೆ ಮತ್ತೊಂದು ಪರಂತಕ ಇದೆ.
ಅದರಲ್ಲಿ ಅಲ್ಲದೆ ಪರಂತು ಸಹಮತದಿಂದ ಸೇರಿಸಿಕೊಂಡ ಸದಸ್ಯರ ಸಂಖ್ಯೆಯು ಇಬ್ಬರನ್ನು ಮೀರತಕ್ಕದ್ದಲ್ಲ. ಅಂದ್ರೆ ಸಹ ಸದಸ್ಯರನ್ನ ಎಷ್ಟು ಜನ ಸೇರ್ಕೊಳ್ಬಹುದು, ಕೋಆಪ್ಷನ್ ಇಂದ ಎಷ್ಟು ಜನ ಸೇರ್ಕೊಳ್ಬಹುದು, ಬ್ಯಾಂಕಿಂಗ್ ಮತ್ತು ಹಣಕಾಸು ತಜ್ಞತೆ ಈ ತರದಿರುವಂತದ್ದು ತಜ್ಞರನ್ನು ಸೇರ್ಕೊಳ್ಬಹುದು ಅಂತ ಯೋಚನೆ ಮಾಡಿದ್ವಲ್ಲ, ಎಷ್ಟು ಜನ ಸೇರ್ಕೊಳ್ಬಹುದು, ಒಂದು 5 ಜನ ಸೇರ್ಕೊಳ್ಬಹುದಾ, ಒಂದು 10 ಜನ, 2 ಜನ, ಇಬ್ಬರನ್ನ ಮೀರತಕ್ಕದ್ದಲ್ಲ. 1 ಅಥವಾ 2 ಜನ ನೀವು ಸೇರ್ಸ್ಕೊಳ್ಬಹುದು ಅಷ್ಟೇ. ಅದು ಅಲ್ಲಿಯ ಲಿಮಿಟೇಷನ್. ಅಲ್ಲದೆ ಪರಂತು ಒಂದು ಸಹಕಾರಿಗೆ ಅವಶ್ಯವಿದ್ದಲ್ಲಿ, ಸಹ ಸದಸ್ಯರನ್ನ ನಿಮಗೆ ಅವಶ್ಯವಿದ್ದಲ್ಲಿ ಅನ್ನೋ ಪದ ಇಲ್ಲ, ಸೇರಿಸ್ಕೊಳ್ಳೇಬೇಕು. ಆದರೆ ಇಲ್ಲಿ ಫಂಕ್ಷನಲ್ ಡೈರೆಕ್ಟರ್ಸ್ ಅಂತ ಒಂದು ಪರಂತಕವನ್ನ ಪ್ರಾವಿಷ ಕೊಟ್ಟಿದ್ದಾರೆ. 3ಕ್ಕೆ ಮೀರದ ಕಾರ್ಯಾನುಗುಣ ನಿರ್ದೇಶಕರು, ಫಂಕ್ಷನಲ್ ಡೈರೆಕ್ಟರ್ಸ್. 3ಕ್ಕೆ ಮೀರದಂತೆ ಸಹ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ 2 ಜನ, ಫಂಕ್ಷನಲ್ ಡೈರೆಕ್ಟರ್ಸ್ 3 ಜನ. 3 ಜನರನ್ನ ನೀವು ಸೇರಿಸ್ಕೊಳ್ಬಹುದು. ಇದು ಆದ್ರೆ ಸಹ ಸದಸ್ಯರಾಗಲಿ ಅಥವಾ ಕಾರ್ಯಾನುಗುಣ ಸದಸ್ಯರಾಗಲಿ ನಿರ್ದೇಶಕರಾಗಲಿ ಅವ್ರು ಯಾರು ವೋಟಿಂಗ್ ರೈಟ್ಸ್ ಇಲ್ಲ ಅಥವಾ ತೀರ್ಮಾನಗಳಲ್ಲಿ ಭಾಗವಹಿಸುವಂತಿಲ್ಲ, ಪದಾಧಿಕಾರಿಗಳಾಗುವಂತಿಲ್ಲ. ಅದು ಮೊದಲು ಇತ್ತು, ಅದೇ ರೀತಿ ಈಗಲೂ ಮುಂದುವರಿಯುತ್ತೆ. ಹಾಗಾಗಿ ಇದರಲ್ಲಿ ಬದಲಾವಣೆ ಏನಿದೆಯಾ? ಏನು ಬದಲಾವಣೆ ಇಲ್ಲ. ಹಿಂದಿನ ಪರಂತಕವೇ ಯಥಾವತ್ತಾಗಿ ಮುಂದುವರಿಯುತ್ತೆ. ಅಲ್ಲಿ ಒಂದಿಷ್ಟು ಒತ್ತು ಕೊಟ್ಟಿರುವಂತದ್ದು ಏನು ಅಂದ್ರೆ, ಒಂದು ಅವಶ್ಯವಿದ್ದಲ್ಲಿ ಒಂದು ಮಾಡತಕ್ಕದ್ದು. ಸಹ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಬೇಕು, ನಿಮಗೆ ಅವಶ್ಯವಿರ್ಲಿ ಇಲ್ಲದೆ ಇರಲಿ. ಯಾಕಂದ್ರೆ ಶಲ್ ಅಂತ ಹೇಳಿದ್ರೆ ಇಲ್ಲಿ ಅವಶ್ಯವಿದ್ದಲ್ಲಿ, ಇನ್ ಕೇಸ್ ಆಫ್ ನೆಸೆಸಿಟಿ, ನೀಡಿದ್ರೆ. ಹಾಗಾಗಿ ತಿದ್ದುಪಡಿ ಏನು ಇಲ್ಲದೆ ಇರೋದ್ರಿಂದ ಹೊಸದಾದ ಪರಿಣಾಮ ಏನೂ ಇಲ್ಲ. ಅನುಸರಣೆಗೆ ಏನ್ ಮಾಡ್ಬೋದು? ಈ ಎರಡೂ ಇದನ್ನ ಅನುಸರಣೆ ಮಾಡ್ಲಿಕ್ಕೆ ಹಿಂದಿನ ರೀತಿಯಲ್ಲೇ ಅನುಸರಣೆ ಮತ್ತೆ ಹೊಸದಾಗಿ ಅನುಸರಣೆಯ ಭಾಗ ಏನು ಇರೋದಿಲ್ಲ. ಅಂದ್ರೆ ಹಿಂದಿನಂತೆಯೇ 2 ಜನರನ್ನ ನೀವು ವಿಷಯ ತಜ್ಞರನ್ನ ಸಹಮತದಿಂದ ಕೋಪ್ ಮಾಡ್ಕೊಳ್ಬಹುದು. ಜೊತೆಗೆ ಅವಶ್ಯವಿದ್ದಲ್ಲಿ ಕಾರ್ಯಾನುಗುಣ ನಿರ್ದೇಶಕರನ್ನ ಫಂಕ್ಷನಲ್ ಡೈರೆಕ್ಟರ್ಸ್ ನ ಸೇರ್ಕೊಳ್ಬಹುದು. ಆದ್ರೆ ಇವ್ರು ಯಾರು ಕೋರಂಗಾಗ್ಲಿ ಮತದಾನಕ್ಕಾಗ್ಲಿ ಅಥವಾ ಪದಾಧಿಕಾರಿಗಳಾಗ್ಲಿಕ್ಕಾಗ್ಲಿ ಅರ್ಹತೆ ಇರೋದಿಲ್ಲ. ಅದು ಹಿಂದಿನದೇ ಮುಂದುವರೆದ ಭಾಗ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗೆ ಇಲ್ಲಿ ಅನುಸರಣೆಯ ಭಾಗದಲ್ಲಿ ಏನು ಸಂಸ್ಥೆ ಅಗತ್ಯಕ್ಕೆ ಅನುಗುಣವಾಗಿ ಪರಿಣಿತ ವ್ಯಕ್ತಿಗಳನ್ನು ಸೇರಿಸ್ಕೊಳ್ಲಿಕ್ಕೆ ಕಾರ್ಯವಿಧಾನ ಅಂದ್ರೆ ಮೋಡಸ್ ಯಾವ ರೀತಿ ನಾವು ಮಾಡ್ಕೊಳ್ಬೇಕು. ಇಲ್ಲಿ ಹೆಚ್ಚಿನ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬ್ಯಾಂಕಿಂಗ್ ಅಲ್ಲಿ ಸ್ಪಷ್ಟವಾಗಿ ಹೇಳೋದು ಪ್ರೊಫೆಷನಲಿಸಮ್ ಅಂತ. ಈ 2 ಪರಂತಕಗಳು ಇರುವಂತ ಕಾರಣನೇ ಪ್ರೊಫೆಷನಲಿಸಮ್ ತರಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಚುನಾವಣೆಯ ಹೊಂದಾಣಿಕೆ ನೀತಿಗೆ ಅನುಸಾರವಾಗಿ ನಡೀತಾ ಇದೆ. ಅಂದ್ರೆ ಯಾರೋ ಒಬ್ರು ಸ್ಪರ್ಧೆ ಮಾಡ್ತಾರೆ, ಅವ್ರ ಸ್ಪರ್ಧೆಯಿಂದ ಹಿಂಪಡಿಲಿಕ್ಕೋಸ್ಕರ ಅವರನ್ನ ನಿಮ್ಮನ್ನ ಕೋಪ್ ಮಾಡ್ಕೊಳ್ತೀವಿ, ನೀವು ಸ್ಪರ್ಧೆಯಿಂದ ಹಿಂತಗೊಳ್ಳಿ ಅಂತ ಹೇಳೋ ಆಮಿಷ ಒಟ್ಟಿ ಅವರಿಗೆ ಬ್ಯಾಂಕಿಂಗ್ ಅಥವಾ ಹಣಕಾಸು ಕ್ಷೇತ್ರದ ಪರಿಣಿತಿ ಇರ್ಲಿ ಇಲ್ಲದೆ ಇರ್ಲಿ ಅವ್ರನ್ನ ಸೇರಿಸ್ಕೊಳ್ಳುವಂತ ಇದೆ ಅಂದ್ರೆ ಅದು ಆಗ್ಬಾರ್ದು. ಯಾಕೆಂದ್ರೆ ಪ್ರೊಫೆಷನಲಿಸಮ್ ಇರೋದಕ್ಕೆ ಆ ತರ ಇದಕ್ಕೆ ನೀವು ಕಾರ್ಯವಿಧಾನವನ್ನು ರೂಪಿಸ್ಬೇಕು. ನಿಮ್ಮ ಸಹಕಾರಿಯಲ್ಲಿ ಕೋಪ್ಷನ್ ಮಾಡ್ಕೊಳ್ಳೋದಿದ್ರೆ ಯಾರ್ಯಾರು ಎಲಿಜಿಬಲ್ ಅನ್ನೋದನ್ನ ಮೊದಲೇ ನಿಯಮ ಮಾಡ್ಬಿಟ್ರೆ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಅತೀತವಾಗಿ ಯಾವುದನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅವಶ್ಯಕತೆ ಇದ್ದಲ್ಲಿ ಕಾರ್ಯಾನುಗುಣ ನಿರ್ದೇಶಕರು ಕೂಡ ನೇಮಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಈ ಫಂಕ್ಷನಲ್ ಡೈರೆಕ್ಟರ್ಸ್ ನಿಮಗೆ ಹೆಚ್ಚಿನ ಇವರಿಗೆ ಯಾರಿಗಾರು ಅನುಮಾನ ಬಂದಿರಬಹುದು. ಈ ಕಾರ್ಯಾನುಗುಣ ನಿರ್ದೇಶಕರು ಅಥವಾ ಕೋಆಪ್ಷನ್ಗೂ ಈಗ ಇದಕ್ಕೆ ಏನು ಫಂಕ್ಷನಲ್ ಡೈರೆಕ್ಟರ್ಸ್ ಏನ್ ವ್ಯತ್ಯಾಸ ಇದೆ? ಕೋಆಪ್ಷನ್ ಮಾಡ್ಕೊಳ್ಳುವಂಥದ್ದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಬ್ಯಾಂಕಿಂಗ್ ಹಣಕಾಸು ತಜ್ಞತೆ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವಂತ ವ್ಯಕ್ತಿಗಳನ್ನಾಗಿರ್ಬೇಕು ಅಂತ. ಹಾಗಾದ್ರೆ ಕಾರ್ಯಾನುಗುಣ ನಿರ್ದೇಶಕರು ಅಂದ್ರೆ ಏನು? ಕಾರ್ಯಾನುಗುಣ ನಿರ್ದೇಶಕರು ಅಂದ್ರೆ ಆಕ್ಚುಲಿ ನಮ್ಮಲ್ಲಿ ಯಾವುದೇ ಸಹಕಾರಿ ಕಾಯ್ದೆಯಲ್ಲಿ ಇದು ಹೊಸ ಪದ 2013 ನಂತರ ಬಂದಿರುವಂತದ್ದು, ಅದಕ್ಕಿಂತ ಮೊದಲು ಇರಲಿಲ್ಲ. ಈ ಸಹಕಾರಿ ಕಾಯ್ದೆಯಲ್ಲಿ ಫಂಕ್ಷನಲ್ ಡೈರೆಕ್ಟರ್ಸ್ ಎಲ್ಲರೂ ಡಿಫೈನ್ ಮಾಡಿದ್ದಾರೆ, ಆದ್ರೆ ಎಲ್ಲೂ ಇಲ್ಲ. ಎಲ್ಲಿಂದ ತಂದಿರೋದು ಈ ಪದವನ್ನ? ಕಂಪನಿ ಆಕ್ಟ್ ಇಂದ, ಕಂಪನಿ ಕಾಯ್ದೆಯ ಹಿನ್ನೆಲೆಯಲ್ಲಿ ಈ ಪದವನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಮಂಡಳಿ ಸಹಕಾರಿಗೆ ಅಗತ್ಯವಿರುವ ಕಾರ್ಯಾನುಗುಣ ನಿರ್ದೇಶಕರ ಅಗತ್ಯತೆ, ಅರ್ಹತೆ, ಅಧಿಕಾರದ ಅವಧಿ, ಕೊಡಬಹುದಾದ ಸಂಭಾವನೆ, ಹಕ್ಕುಗಳೇನು, ಕರ್ತವ್ಯಗಳೇನು, ಬಾಧ್ಯತೆಗಳೇನು ಇವುಗಳನ್ನೆಲ್ಲ ನೇಮಿಸಬೇಕು ಅಥವಾ ಅವರ ನೇಮಕಾತಿ ಸಂದರ್ಭದಲ್ಲಿ ನಿರ್ಧರಿಸಬೇಕು. ಇಷ್ಟು ಇದು ಅವ್ರ ಅಗತ್ಯತೆ ಏನಿದೆ
ಅಥವಾ ಅವರ ಅಧಿಕಾರದ ಅವಧಿ ಏನು, ಅವ್ರಿಗೆ ಏನ್ ಮಾಡ್ಬೇಕು, ಅವ್ರ ಹಕ್ಕುಗಳು, ಕರ್ತವ್ಯಗಳು, ಬಾಧ್ಯತೆಗಳು ಏನು, ಅವರಿಗೆ ಸಂಭಾವನೆ ಕೊಡಬಹುದಾ? ಇಲ್ಲಿ ಸಂಭಾವನೆ ವಿಷಯದಲ್ಲಿ ಬಂದಾಗ ಸಹಕಾರಿಯ ಡೈರೆಕ್ಟರ್ಸ್ಗೆ ಯಾರಿಗೂ ಸಂಭಾವನೆ ಕೊಡುವಂತಿಲ್ಲ. ಚುನಾಯಿತ ನಿರ್ದೇಶಕರಿಗೆ ಸಂಭಾವನೆ ಇಲ್ಲ, ಸಭಾಪತಿ ಮಾತ್ರ ಕೊಡಬಹುದು. ಆದ್ರೆ ಫಂಕ್ಷನಲ್ ಡೈರೆಕ್ಟರ್ಸ್ಗೆ ಸಂಭಾವನೆ ಕೊಡಬಹುದು. ಮತ್ತೆ ಈ ಫಂಕ್ಷನಲ್ ಡೈರೆಕ್ಟರ್ಸ್ ಸಹಕಾರಿಯ ಸದಸ್ಯ ಪಡೆದಿರಬೇಕಿಲ್ಲ, ಹಾಗಂತ ಸದಸ್ಯರಾಗಿದ್ರೆ ಮಾಡ್ಕೊಳ್ಬಾರ್ದಾ? ಮಾಡ್ಕೊಳ್ಬಹುದು. ಆದ್ರೆ ಅದು ಸದಸ್ಯತ್ವ, ಅದು ಅರ್ಹತೆಯ ಮಾನದಂಡ ಆಗೋದಿಲ್ಲ. ಅವರಿಗೆ ಯಾವುದೇ ಚುನಾಯಿತ ನಿರ್ದೇಶಕರಿರುವಂತ ಯಾವುದೇ ಸ್ಥಾನಮಾನ ಅವರಿಗಿರೋದಿಲ್ಲ. ಅವ್ರು ವೋಟಿಂಗ್ ಪವರ್ ಇರಲ್ಲ, ಕೋರಮಿಗೆ ಭಾಗವಹಿಸೋದಿಲ್ಲ, ಪದಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ತರದಲ್ಲಿ ಇರ್ತದೆ. ಹಾಗಾದ್ರೆ ಒಂದೊಂದ್ಸರಿ ಅನ್ಸುತ್ತೆ ಈ ಫಂಕ್ಷನಲ್ ಡೈರೆಕ್ಟರ್ಸ್ ಅಂದ್ರೆ ಏನು ಅಥವಾ ಹೇಗೆ ಅಂದ್ರೆ ಎಲ್ಲಿ ಇದರ ಅವಶ್ಯಕತೆ ಬರ್ತದೆ, ಯಾವಾಗ ಉಪಯೋಗಿಸಬಹುದು ಅಂತ ಹೇಳಿದ್ರೆ, ನಮ್ಮಲ್ಲಿ ತುಂಬಾ ಸೀನಿಯರ್ ಆಗಿದ್ದಂತಹ ಸಿಇಒ ಆಲ್ ಆಫ್ ಎ ಸಡನ್ ರಿಟೈರ್ ಆಗ್ತಾರೆ. ನಾವು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನು ಮಾಡ್ಕೊಂಡಿರೋದಿಲ್ಲ, ನಮಗೆ ಅವರ ಅಗತ್ಯ ಇನ್ನೊಂದು 2 ವರ್ಷ ಇರ್ತದೆ. ಆಗ ಅವ್ರು ರಿಟೈರ್ ಆದ ತಕ್ಷಣ ಅವರನ್ನ ಫಂಕ್ಷನಲ್ ಡೈರೆಕ್ಟರ್ಸ್ ಅಂತೇಳಿ ಕೋಆಪ್ಟ್ ಮಾಡ್ಕೊಂಡ್ರೆ ಅವರಿಗೆ ಸಂಬಳ ಕೊಡಬಹುದು, ಸಂಭಾವನೆ ಕೊಡ್ಲಿಕ್ಕೆ ಅವಕಾಶ ಇದೆ. ನಿರ್ದೇಶಕರಿಗೆ ಸಂಭಾವನೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಆದ್ರೆ ಫಂಕ್ಷನಲ್ ಡೈರೆಕ್ಟರ್ಸ್ಗೆ ಸಂಭಾವನೆ ಕೊಡಬಹುದು, ಅವ್ರ ಹಕ್ಕುಗಳು, ಕರ್ತವ್ಯಗಳನ್ನ, ಬಾಧ್ಯತೆಗಳನ್ನ ಹೇಳ್ಬಹುದು. ಆದರೆ ಸಿಇಒ ಮಾಡಬಹುದಾದ ಅಥವಾ ಒಬ್ಬ ಪೇಯ್ಡ್ ಎಂಪ್ಲಾಯಿ ಮಾಡಬಹುದಾದ ಯಾವುದೇ ಕೆಲಸವನ್ನ ಅವರಿಗೆ, ಈಗ ಚೆಕ್ ಸೈನ್ ಮಾಡುವಂತದ್ದು, ಆ ತರದ ಕೆಲಸಗಳನ್ನ ಅವರಿಗೆ ಡೆಲಿಗೇಷನ್ ಮಾಡುವಂತಿಲ್ಲ. ಅದರ ಬದಲಾಗಿ ಬೇರೆ ಬೇರೆ ಕೆಲಸಗಳನ್ನ ಸಲಹೆ ಕೊಡುವಂಥದ್ದು ಅಥವಾ ದಿನದ ಸೂಪರ್ವಿಷನ್, ಮೇಲ್ವಿಚಾರಣೆ ಅಥವಾ ಆ ರೀತಿಯ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ, ಈ ತರದೆಲ್ಲ ಮಾಡಿಸ್ಬೋದು. ಇವರ ಅಧಿಕಾರಾವಧಿಯನ್ನು ಕೂಡ ನೀವು ಎಷ್ಟು ಅಂತ ಹೇಳ್ಬೋದು. ಆದರೆ ಯಾವುದೇ ಸಿಇಒ ಅಥವಾ ನಮಗೆ ಬೇರೆ ಕಡೆ ಹೇಳುವಂಥದ್ದು, ನಾನು ಎಲ್ಲೊಂದ್ಸರಿ ಹಿಂದಿನ ಅವಧಿಯಲ್ಲಿ ಹೇಳಿದೆ, ಸಿಇಒ ರಿಟೈರ್ ಆದ್ರೆ ಎಷ್ಟು ವರ್ಷದವರಿಗೆ, 60 ವರ್ಷಕ್ಕೆ ರಿಟೈರ್ ಆಗತ್ತೆ, ಎಷ್ಟು ವರ್ಷ ಅವರಿಗೆ 2 ವರ್ಷಕ್ಕೆ ಮೀರಿದ ಕಾಲಾವಧಿಗೆ ಅವರನ್ನ ಮತ್ತೆ ಕೋಪ್ಟ್ ಮಾಡ್ಕೊಳ್ಬಹುದು. ಹೇಗೆ ಮಾಡ್ಕೊಳ್ಬಹುದು ಅಂದ್ರೆ ಫಂಕ್ಷನಲ್ ಡೈರೆಕ್ಟರ್ಸ್, ಇದು ಅವರಿಗಿರುವಂತಹ ಒಂದು ಸೌಲಭ್ಯ ಫಂಕ್ಷನಲ್ ಡೈರೆಕ್ಟರ್ಸ್ಗೆ. ಇನ್ನು ಪ್ರಕರಣ 25, ಇದುವರೆಗೆ ನಾವು ನೋಡಿದ್ದು ಪ್ರಕರಣ 24 ಮಂಡಳಿಯ ಚುನಾವಣೆ ಬಗ್ಗೆ. ಪ್ರಕರಣ 25ರಲ್ಲಿ ನಿರ್ದೇಶಕರಿಗೆ ಇರೋ ಅರ್ಹತೆ ಬಗ್ಗೆ, ಅನರ್ಹತೆ ಬಗ್ಗೆ ಹೇಳ್ತಾರೆ. ಯಾವ್ಯಾವ್ದು ಅನರ್ಹತೆ ಇದೆ ಅಂತ. ಅಲ್ಲಿ ಒಂದು ತಿದ್ದುಪಡಿ ತಂದಿದ್ದಾರೆ. ಉಪಪ್ರಕರಣ 1ರ ಖಂಡ F ತರುವಾಯ ಇದನ್ನ ಸೇರಿಸ್ಬೇಕು ಅಂತ. ಅಲ್ಲಿ ಉಪ ಪ್ರಕರಣ ಸಬ್ಸೆಕ್ಷನ್ 1ರ ನಂತರ ಅದರಲ್ಲಿ 1ರಲ್ಲಿ ABCDEF ಇಷ್ಟು ಇತ್ತು, ಈಗ G ಆಗಿ ಸೇರಿಸಿದ್ದಾರೆ. ಏನಿದು? ಪ್ರತಿ ಸಹಕಾರಿ ವರ್ಷದ ಅಂತ್ಯಕ್ಕೆ ಅವನು ಮತ್ತು ಅವರ, ಇದನ್ನ ನಾವು ಹಿಂದೆನೆ ಡಿಸ್ಕಸ್ ಮಾಡಿದ್ವಿ ಬೇರೆ ಒಂದು ಸನ್ನಿವೇಶದಲ್ಲಿ, ಇದರಲ್ಲಿ ಅದೇ ಬಂದಿದೆ. ಅಂದರೆ ಅವರ ಕರ್ತವ್ಯಗಳಲ್ಲಿ ಅವರು ಸಲ್ಲಿಸತಕ್ಕದ್ದು ಇತ್ತು, ಅವರ ಅನರ್ಹತೆಯಲ್ಲಿ ಸಲ್ಲಿಸಲಿಕ್ಕೆ ವಿಫಲರಾದರೆ ಅವರ ಅನರ್ಹತೆ ಆಗತ್ತೆ. ಪ್ರತಿ ಸಹಕಾರಿ ವರ್ಷದ ಅಂತ್ಯಕ್ಕೆ ಅವನು ಅಥವಾ ಅವಳು, ಅವನ ಮತ್ತು ಅವಳ ಕುಟುಂಬದವರ ಆಸ್ತಿ ಮತ್ತು ಹೊಣೆಗಾರಿಕೆ ವಿವರಗಳನ್ನು ಪಟ್ಟಿಯಲು ಘೋಷಿಸಲು ಅಥವಾ ಸಲ್ಲಿಸಲು ವಿಫಲವಾದರೆ, ಅವರು ಸಲ್ಲಿಸದೆ ಹೋದರೆ, ಇಫ್ ದೇ ಫೇಲ್ ಟು ಸಬ್ಮಿಟ್ assets and liability statement, then they will get a disqualification under section 25. ಇದು ನ್ಯೂ ಎಡಿಷನ್. ಇದು ಮೊದಲು ಇರ್ಲಿಲ್ಲ. ಇದು ಮೊದಲು ಏನಾಗಿತ್ತು, ನಿರ್ದೇಶಕನಾಗಿ ಸೆಕ್ಷನ್ 25 ಏನ್ ಹೇಳುತ್ತೆ, ನಿರ್ದೇಶಕನಾಗಿ ಚುನಾಯಿತನಾಗಲು ಅಥವಾ ಮುಂದುವರಿಯಲು ಇರುವ ಅನರ್ಹತೆಗಳು ಯಾವ್ದಾವ್ದು ಇದ್ರೆ ಅವನ ಅನರ್ಹನಾಗ್ತಾನೆ. ಅಂತದ್ರಲ್ಲಿ ABCD ಎಲ್ಲ ಇತ್ತು, ನೀವು ನೋಡಿದಿರಿ. ಇದಿಷ್ಟು ಹಿಂದಿದ್ದು, ಇದನ್ನ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ, ಈಗ ಆಲ್ರೆಡಿ ಇರುವಂತಹ ಸೆಕ್ಷನ್ಗಳು. ಹಾಗೇನೆ ಈ F ಕೂಡ ಇತ್ತು. ಈ F ನಂತರ ಇಲ್ಲೊಂದು G ಅನ್ನೋ ಸೆಕ್ಷನ್ ಅನ್ನ ಇನ್ಸರ್ಟ್ ಮಾಡಿದ್ರು. F ನಂತರ G ಇನ್ಸರ್ಟ್ ಮಾಡಿ ಈಗ ಹೇಳಿದ ರೀತಿಯಲ್ಲಿ ಅವನು ಪ್ರತಿ ವರ್ಷ ತನ್ನ ಆಸ್ತಿ ಜವಾಬ್ದಾರಿಗಳನ್ನ, ತನ್ನ ಮತ್ತು ತನ್ನ ಕುಟುಂಬ ವರ್ಗದವರ ಆಸ್ತಿ ಜವಾಬ್ದಾರಿಗಳ ಪಟ್ಟಿಯನ್ನ ನಿಗದಿತ ನಮೂನೆಯಲ್ಲಿ ಸಲ್ಲಿಸಲು ವಿಫಲನಾದರೆ ಅಂತಹ ವ್ಯಕ್ತಿ ನಿರ್ದೇಶಕನಾಗಿ ಚುನಾಯಿತನಾಗಲು ಅಥವಾ ಮುಂದುವರಿಯಲು ಅನರ್ಹನಾಗತಕ್ಕದ್ದು.
ಹಾಗೂ ಅನರ್ಹತೆಗೆ ಗುರಿಯಾದ ದಿನಾಂಕದಿಂದ ಗರಿಷ್ಠ 5 ವರ್ಷಗಳ ಅವಧಿಯವರೆಗೆ ಸದರಿ ಸಹಕಾರಿಯ ನಿರ್ದೇಶಕರಾಗಿ ಚುನಾಯಿತರಾಗಲು ಮುಂದುವರಿಯಲು ಅನರ್ಹರಾಗಿರತಕ್ಕದ್ದು. ತುಂಬಾ ಗಂಭೀರ ಪರಿಣಾಮ ಉಂಟು ಮಾಡುವಂತಹ ಒಂದು ಸೆಕ್ಷನ್ ಸ್ನೇಹಿತರೆ. ಇದುವರೆಗೆ ನಿರ್ದೇಶಕರು ತಮ್ಮ ಆಸ್ತಿ ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನೋದಿರ್ಲಿಲ್ಲ. ಆದ್ರೆ ಇದು ಅವರಿಗೆ ಒಂದು ಹೊಸ ಇದನ್ನ ಕರ್ತವ್ಯವನ್ನ ರೂಢಿಸ್ಕೊಳ್ಳಿಕ್ಕೆ ಹೇಳುತ್ತೆ. ಬದಲಾವಣೆ ಏನು? ಪ್ರತಿ ವರ್ಷದ ಅಂದ್ರೆ 2 ಸನ್ನಿವೇಶದಲ್ಲಿ ಅವರು ಸಲ್ಲಿಸಬೇಕು. ಒಂದು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಮತ್ತು ಚುನಾವಣೆ ಸ್ಪರ್ಧಿಸಿ ಗೆದ್ದ ನಂತರ ಪ್ರತಿ ವರ್ಷ ಸಹಕಾರಿ ವರ್ಷದ ಅಂತ್ಯಕ್ಕೆ ಮಾರ್ಚ್ 31ಗೆ ಅವರು ತಮ್ಮ ಮತ್ತು ತಮ್ಮ ಕುಟುಂಬದವರ ಆಸ್ತಿಯನ್ನು ಘೋಷಿಸಬೇಕು. ಅಕಸ್ಮಾತ್ ಘೋಷಿಸ್ಲಿಕ್ಕೆ ವಿಫಲರಾದ್ರೆ ಅದನ್ನ ಅನರ್ಹತೆಯ ಅಂಶ ಅಂತ ಹೇಳಾಗತ್ತೆ. ಇದಕ್ಕೆ ಕುಟುಂಬ ಅನ್ನೋದು ಏನು ಅಂತಲೂ ಹೇಳಿದ್ದಾರೆ. ಅವಿವಾಹಿತ ಮಗಳು ಅಥವಾ ಅವಿಭಕ್ತ ಮಗ. ಅವಿವಾಹಿತ ಮಗ ಅಲ್ಲ, ಮತ್ತೆ ಅವಿಭಕ್ತ, ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿದ್ದಲ್ಲಿ ಆವಾಗ ಮಗನು ಬರ್ತಾನೆ. ಡಿವೈಡೆಡ್ ಫ್ಯಾಮಿಲಿ ಆಗಿದ್ರೆ ಮಗನ ಆಸ್ತಿಗಳನ್ನು ಸೇರಿಸೋ ಅಗತ್ಯ ಇಲ್ಲ. ಅವಿವಾಹಿತ ಮಗಳಿದ್ರೆ ಸೇರಿಸಬೇಕಾಗತ್ತೆ, ವಿವಾಹಿತ ಮಗಳಿದ್ರೆ ನಾವು ಸೇರಿಸೋ ಅಗತ್ಯ ಇಲ್ಲ. ಇದ್ರ ಇಂಪ್ಯಾಕ್ಟ್ ಏನಾಗತ್ತೆ, ಪರಿಣಾಮ ಏನಾಗತ್ತೆ? ಹಿಂದೆ ನಿರ್ದೇಶಕರ ಅನರ್ಹತೆಗೆ ಸುಮಾರಿತ್ತು 3 ಸಭೆಗಳಿಗೆ ಹಾಜರಾಗಬೇಕು. ಈಗಷ್ಟೇ ನೋಡಿದ್ವಿ ನಾವು. ABCDEF ಇದಿಷ್ಟು ನಿಯಮಗಳಿದ್ದು ಮೊದಲು, ಜೊತೆಗೆ ಈ G ಸೇರ್ಕೊಂಡಿದೆ. ಅಂದರೆ ನಮ್ಮ ನಿರ್ದೇಶಕರು ಯಾವುದೇ ಇದರಲ್ಲಿ ಘೋಷಣೆ ಮಾಡ್ಕೊಳ್ತಾ ಇದ್ರೆ ನಿರ್ದೇಶಕರಾಗಿ ಮುಂದುವರಿಯುವಂತಿಲ್ಲ. ಮತ್ತು ಮುಂದಿನ 5 ಸಹಕಾರ ವರ್ಷಗಳವರೆಗೆ ಸಹಕಾರ ಸಂಘದ ಸಹಕಾರಿ ಸಂಘದ ಅಲ್ಲಿ ಇನ್ನೊಂದು ನೋಡ್ಬೇಕು, ಯಾವುದೇ ಸಹಕಾರಿ ಸಂಘದ ಅಲ್ಲ, ಸದರಿ ಸಹಕಾರ ಸಂಘದ. ಯಾಕೆಂದ್ರೆ ಕಾಯ್ದೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಆ ಅಮೆಂಡ್ಮೆಂಟಿಂಗ್ ಇದರಲ್ಲಿ ಎಲ್ಲೋ ಒಂದ್ ಕಡೆಗೆ ಅದನ್ನ ಈ ಸಹಕಾರಿ ಸಂಘದ ಇದಕ್ಕೆ ಅನರ್ಹತೆ ಆಗತ್ತೆ ಅಂತ ಇಲ್ಲಿ ಹೇಳಿದ ನೋಡಿ. ಅಂತಹ ವ್ಯಕ್ತಿಯು ಸದರಿ ಸಹಕಾರಿಯ ನಿರ್ದೇಶಕರಾಗಿ ಚುನಾಯಿತರಾಗಲು ಮುಂದುವರಿಯಲು ಅನರ್ಹರಾಗಿರತಕ್ಕದ್ದು. ಅಂದ್ರೆ ಈ ಸಹಕಾರ ಸಂಘದ ನಿರ್ದೇಶಕ. ಎಲ್ಲೋ ಒಂದ್ ಕಡೆಗೆ ಯಾರೋ ಒಬ್ರು ಮೊನ್ನೆ ಕೇಳಿದಾಗ, ಇಲ್ಲ ಸರ್ ಅದು ಎಲ್ಲಾ ಸಹಕಾರಿ ಸಂಘಕ್ಕೂ ಅನ್ವಯಿಸುತ್ತೆ. ಇಲ್ಲ, ನೀವು ಇಲ್ಲಿ ಪಟ್ಟಿಯನ್ನ ಕೊಡ್ಲಿಲ್ಲ ಅಂದ್ರೆ ಈ ಸಹಕಾರಿ ಸಂಘದ ನಿರ್ದೇಶಕರಾಗಿ ಬರೋದಿಲ್ಲ. ಹಾಗಾಗಿ ಇದು ಅಮೆಂಡ್ಮೆಂಟಿನ ಪರಿಣಾಮ. ಸೊ ಹಾಗಾದ್ರೆ ಅನುಸರಣೆ ಏನಾಗ್ಬೇಕಾಗತ್ತೆ? ಒಂದು, ಅನುಸರಣೆಗೆ ಮೊದಲು ಆಸ್ತಿ ನಮೂನೆ, ಆಸ್ತಿ ಘೋಷಣಾ ನಮೂನೆಯನ್ನ ಫಾರ್ಮ್ಯಾಟ್ ಮಾಡಬೇಕು. ಇದುವರೆಗೆ ಮಾಡಿಲ್ಲ. ಅದು ನಿಯಮಿಸಬಹುದಾದ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಹಿಂದಿನ ಅವಧಿಯಲ್ಲಿ ನಾನು ಹೇಳಿದ್ದೆ. ನಿಯಮಿಸಬಹುದಾದ ರೀತಿಯಲ್ಲಿ ಅಂದ್ರೆ ಅವರು ನಿಯಮಗಳನ್ನ ರೂಪಿಸ್ತಾರೆ. ಇದರಲ್ಲಿ ಮಾಡ್ಬೇಕಾಗತ್ತೆ. ಒಂದು, ಪ್ರಮಾಣಿತ ನಮೂನೆ ಸಿದ್ಧಪಡಿಸ್ಬೇಕಾಗತ್ತೆ. ವಾರ್ಷಿಕವಾಗಿ ಪ್ರತಿಯೊಬ್ಬ ನಿರ್ದೇಶಕರು ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ, ಸಂಸ್ಥೆಗೆ ಸಲ್ಲಿಸಬೇಕಾಗತ್ತೆ 31 ಮಾರ್ಚ್ಗಳಲ್ಲಿ. ಆಮೇಲೆ ಈ ಸಂಬಂಧಪಟ್ಟಂತೆ ದಾಖಲೆಗಳ ನಿರ್ವಹಣೆಯನ್ನ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ಬೇಕಾಗತ್ತೆ. ಅದನ್ನ ಆ ನಿಯಮಗಳನ್ನ ನಿರ್ವಹಣೆಯ ನಿಯಮಗಳನ್ನ ಅದನ್ನ ನಾವು ರೂಪಿಸ್ಬೇಕು. ಸೊ ಇದು ಸೆಕ್ಷನ್ 25 ನ ತಿದ್ದುಪಡಿ. ಮುಂದಕ್ಕೆ ಹೋಗೋಣ. ಸೆಕ್ಷನ್ 26 ನ ತಿದ್ದುಪಡಿ. ಸೆಕ್ಷನ್ 26 ಏನ್ ಹೇಳುತ್ತೆ ಅಂದ್ರೆ ಮಂಡಳಿಯ ಚುನಾವಣೆಯ ಮುಂದುವರೆದ ಭಾಗ. ಮಂಡಳಿ ಚುನಾವಣೆ ಬಗ್ಗೆ ಹೇಳುತ್ತೆ. ಏನ್ ಹೇಳುತ್ತೆ ಇದು? ಮೂಲ ಇದರಲ್ಲಿ 26ನೇ ಪ್ರಕರಣದಲ್ಲಿ ನಿಯಮಿಸಬಹುದಾದ ವಿಧಾನದಲ್ಲಿ ಅವನು ಮತ್ತು ಅವಳು ತನ್ನ ಆಸ್ತಿ ಘೋಷಣೆಯನ್ನು ಮಾಡಬೇಕದ್ದು. ಇದು ಹಿಂದಿನ ಇದರಲ್ಲಿ ಅವ್ರಿಗೆ ಅನರ್ಹತೆಗಳನ್ನು ಹೇಳಿದ್ರು. ಇದರಲ್ಲಿ ಸೇರಿಸುವಂಥದ್ದು ಏನು ಅಂದ್ರೆ ಅವರು ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಬೇಕು ಅನ್ನೋದು. ಹಿಂದಿನ ಪ್ರಕರಣದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಅದು ಚುನಾವಣೆ ಆದ ನಂತರ ಅನರ್ಹತೆ ಪ್ರಶ್ನೆ ಬರ್ತದೆ. ಇಲ್ಲಿ ಅವರು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಹಿಂದೇನಿತ್ತಿದು? ಹೊಸದಾಗಿ ಚುನಾಯಿತವಾದ ಮಂಡಳಿ ನಿರ್ಗಮಿಸುತ್ತಾರೆ. ಇದು ಸೆಕ್ಷನ್ 1 ಇತ್ತು. ಇಲ್ಲಿ ಏನ್ ಹೇಳಿದ್ದಾರೆ? ಇದು ಏನ್ ಮಾಡಿದ್ದಾರೆ ಅಂದ್ರೆ ಉಪ ಪ್ರಕರಣ 1ರ ತರುವಾಯ ಮುಂದಿನದನ್ನು ಸೇರಿಸತಕ್ಕದ್ದು. 1A 1B 1ನೇ ಪ್ರಕರಣ ಸಬ್ಸೆಕ್ಷನ್ 1ರ ನಂತರ ಸೇರ್ಕೊಳ್ಳುತ್ತೆ. ಇದು 2 ಹೊಸದಾಗಿ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಏನಿತ್ತು?
ಒಂದನೇ ಸೆಕ್ಷನ್ ಹೀಗಿತ್ತು: ಹೊಸದಾಗಿ ಚುನಾಯಿತವಾದ ಮಂಡಳಿಯ ಸದಸ್ಯರು ನಿರ್ಗಮಿಸುತ್ತಿರುವ ಮಂಡಳಿಯ ಪದಾವಧಿ ಮುಕ್ತಾಯವಾದ ಕೂಡಲೇ ಪದಧಾರಣೆ. ಇದು ಮಾಮೂಲ ಇದೆ, ಅದನ್ನ ಹಾಗೇನಿದೆ. ಜೊತೆಗೆ 1A 1B ಅನ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಇದೆರಡನ್ನ ಇನ್ಸರ್ಟ್ ಮಾಡಿದ್ದಾರೆ. ಏನಾಗತ್ತೆ ಅದು? ಆ ಇನ್ಸರ್ಟ್ ಮಾಡಿದ್ರಿಂದ ಈ ಎರಡು ಉಪಪ್ರಕರಣಗಳು ಹೊಸದಾಗಿ ಸೇರ್ಕೊಳ್ಳುತ್ತೆ. ನಾಮಪತ್ರ ಸಲ್ಲಿಸುವಾಗ ಆಸ್ತಿ ಜವಾಬ್ದಾರಿಗಳನ್ನು ಸಲ್ಲಿಸಬೇಕು. ಮತ್ತೆ ಉಪಪ್ರಕರಣ 1B, ಪ್ರತಿಯೊಬ್ಬ ನಿರ್ದೇಶಕರು ತಮ್ಮ ಅಧಿಕಾರಾವಧಿಯ ಪ್ರತಿ ಹಣಕಾಸು ವರ್ಷದ ಅಂತ್ಯಕ್ಕೆ ನಿಯಮಿತವಾಗಿ ಸಲ್ಲಿಸತಕ್ಕದ್ದು. ಘೋಷಿಸಬೇಕು ಅನ್ನೋದು ಇಲ್ಲಿ ಹೇಳ್ತಾನೆ, ಘೋಷಿಸದಿದ್ದರೆ ಅನರ್ಹತೆ ಆಗತ್ತೆ ಅಂತೇಳಿ ಹಿಂದಿನ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ. ಅದನ್ನ ನಾವು ನೋಡಿದೀವಿ. ಈ ನಿಯಮದ ಉದ್ದೇಶಕ್ಕಾಗಿ ಕುಟುಂಬ ಅಂದ್ರೆ ಏನು ಅಂತಂದು ನಾವು ಸಾಕಷ್ಟು ಸಾರಿ ಕೇಳ್ಕೊಂಡಿದ್ವಿ. ಇದ್ರ ಇಂಪ್ಯಾಕ್ಟ್ ಏನಾಗತ್ತೆ? ಇದ್ರ ಇಂಪ್ಯಾಕ್ಟ್ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಬರುತ್ತೆ. ಅಂದ್ರೆ ಸಹಕಾರಿಯ ಸಂಸ್ಥೆಗಳಲ್ಲಿ ನಿರ್ದೇಶಕರು ತಮ್ಮ ಆಸ್ತಿ ಜವಾಬ್ದಾರಿಗಳನ್ನ ಪ್ರತಿ ವರ್ಷ ನಿಯಮಿತವಾಗಿ ಹೇಳ್ಕೊಳ್ಳೋದ್ರಿಂದ ಅವರು ಸಹಕಾರಿಯಿಂದ ಯಾವುದೇ ದುಡಿಮೆ ಮಾಡ್ಕೊಂಡಿಲ್ಲ ಅಥವಾ ಯಾವುದೇ ಒಂದು ಆಸ್ತಿ ಮಾಡ್ಕೊಳ್ಳುವಂತಹ ಇದರಲ್ಲಿ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಇದು ಹಣಕಾಸು ದುರುಪಯೋಗ ಕಡಿವಾಣ ಬೀಳಬಹುದೇನೋ ಅನ್ನೋ ಒಂದು ಅಪೇಕ್ಷೆ, ಹಾಗೆ ಅಕ್ರಮ ಚಟುವಟಿಕೆಗಳಿಗೂ ತಡೆ ಬೀಳಬಹುದಾ ಅಂತ ಒಂದು ನಿರೀಕ್ಷೆ. ಇದಕ್ಕೆ ಅನುಸರಣೆ ಏನು? ಮತ್ತೆ ಅದೇ ಹೇಳ್ದಂಗೆ ಆಸ್ತಿ ಘೋಷಣಾ ನಮೂನೆ ಮಾಡ್ಬೇಕಾಗತ್ತೆ. ಹಾಗೆ ಏನೇನು ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಂಡು ನಿರ್ದೇಶಕ ಸ್ಥಾನಕ್ಕೆ ಇದಷ್ಟು ಹೇಳಿರುವಂತದ್ದು ಮಾಡ್ಕೊಳ್ಬೇಕು. ಇಲ್ಲಿ ಘೋಷಣೆ ಸಲ್ಲಿಸದ ಅಥವಾ ಸುಳ್ಳು ಮಾಹಿತಿ ನೀಡಿದರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಒಂದಿಷ್ಟು ನೀತಿ ನಿರೂಪಣೆ ಮಾಡ್ಬೇಕಾಗತ್ತೆ. ಇದು ಇನ್ನು ಪ್ರಕರಣ 26ರ ಉಪಪ್ರಕರಣ 2. 1 ಏನಾಗಿತ್ತು ಅಂತ ನಾವು ನೋಡಿದ್ವಿ, 2ರ ಬಗ್ಗೆ ಇದು. 1ನೇದು ನಾವು ಹಿಂದೆ ನೋಡಿದ್ವಿ ನಾವು. ಅದರ ನಂತರ 1A B ಅಂತ ಇನ್ಸರ್ಟ್ ಮಾಡಿದೀವಿ. ಉಪಪ್ರಕರಣ ಮುಂದಿನ ಇದು ನೋಡಿ, ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ಸೌಹಾರ್ದ ಸಹಕಾರಿ ಸಂಘಗಳ ಚುನಾವಣೆಯನ್ನು ನಡೆಸುವ ಕಾರ್ಯವಿಧಾನಗಳು, ಮಾರ್ಗಸೂಚಿಗಳು ಚುನಾವಣಾ ಪ್ರಾಧಿಕಾರವನ್ನು ನೇಮಿಸಬಹುದಾದಂತೆ ಇರತಕ್ಕದ್ದು. ಅಂದ್ರೆ ಚುನಾವಣಾ ಪ್ರಾಧಿಕಾರಕ್ಕೂ ಈ ಚುನಾವಣೆ ಪ್ರಕ್ರಿಯೆ ನಡೆಸಲಿಕ್ಕೆ ಏನೇನ್ ನಿಯಮಗಳು ಬೇಕು ಅನ್ನೋದು ರೂಪಿಸಬೇಕು ಅನ್ನೋದು ಇದರ ಅಪೇಕ್ಷೆ. ಹಿಂದೇನಿತ್ತು? ಹಿಂದೆ ಚುನಾವಣೆಯನ್ನು ಸಹಕಾರಿ ಚುನಾವಣಾ ಪ್ರಾಧಿಕಾರ ನಿರ್ವಹಿಸತಕ್ಕದ್ದು ಅಂತ ಹೇಳಿತ್ತು. ನಿಯಮಗಳನ್ನು ರೂಪಿಸ್ಲಿಕ್ಕೆ ಚುನಾವಣಾ ಪ್ರಾಧಿಕಾರ ಸಕ್ಷಮ ಆಗಿರ್ತದೆ ಅಂತ ಹೇಳೇ ಇರಲಿಲ್ಲ. ಆದ್ರೆ ಆ ತಪ್ಪನ್ನ ಈಗ ಸರಿಪಡಿಸಲಾಗಿದೆ. ಅಂದ್ರೆ ಪ್ರತಿಯೊಂದು ಸಹಕಾರಿ ಚುನಾವಣೆಯನ್ನು ಸಹಕಾರಿ ಚುನಾವಣಾ ಪ್ರಾಧಿಕಾರ ನಿರ್ವಹಿಸತಕ್ಕದ್ದು ಇಷ್ಟು ಮಾತ್ರ ಹೇಳಿದ್ರು. ಈಗ ಅದನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಿ ಚುನಾವಣಾ ಪ್ರಾಧಿಕಾರಕ್ಕೆ ಒಂದು ಸ್ಪೆಷಲ್ ಪವರು ಇದೆ ಅನ್ನೋದನ್ನ, ಸಕ್ಷಮ ಪ್ರಾಧಿಕಾರ ಅನ್ನೋ ತರದಲ್ಲಿ ಅವ್ರನ್ನ ಹೇಳಿದ್ದಾರೆ. ಅಂದ್ರೆ ಅವರಿಗೆ ನಿಯಮಗಳನ್ನು ರೂಪಿಸ್ಲಿಕ್ಕೆ ಕೂಡ ಪವರ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬದಲಾವಣೆ ಏನಾಗತ್ತೆ? ಉಪಪ್ರಕರಣ ಸೇರಿಸೋದ್ರಿಂದ ಚುನಾವಣೆಗಳನ್ನ ನಡೆಸುವಂತಹ ಕಾರ್ಯವಿಧಾನ ಮತ್ತು ಮಾರ್ಗಸೂಚಿಗಳ ಬಗ್ಗೆ ಸ್ಪಷ್ಟತೆ ಸಿಗತ್ತೆ. ಯಾಕೆಂದ್ರೆ ಚುನಾವಣಾ ಪ್ರಾಧಿಕಾರ ಅದನ್ನ ಮಾಡಬಹುದು ಅಂತ ಈಗ ಒಪ್ಕೊಂಡಾಗಿದೆ. ಹಾಗಾಗಿ ಆ ಚುನಾವಣಾ ಪ್ರಾಧಿಕಾರ ಆ ಮಾರ್ಗಸೂಚಿಗಳನ್ನ ಕಾರ್ಯವಿಧಾನಗಳನ್ನ ರೂಪಿಸುತ್ತೆ, ಅದ್ರ ಪ್ರಕಾರ ನಡ್ಕೊಳ್ಬೇಕು ಅನ್ನೋದು. ಈಗ ನಮ್ಮ ಚುನಾವಣೆ ಪ್ರಕ್ರಿಯೆ ಯಾವ್ದ್ರ ಮೂಲಕ ಯಾವ ತರ ಆಗ್ಬೇಕು ಅಂದ್ರೆ, ಚುನಾವಣಾ ಪ್ರಾಧಿಕಾರ ಯಾವ ರೀತಿ ನಿಯಮಗಳನ್ನ ಮಾಡತ್ತೆ ಅದೇ ನಿಯಮಗಳ ಪ್ರಕಾರ ಮಾಡ್ಕೊಳ್ಬೇಕು. ಅಂದ್ರೆ ಇನ್ನು ಹೊಸದಾಗಿ ಚುನಾವಣಾ ಪ್ರಾಧಿಕಾರ ಮಾರ್ಗಸೂಚಿಗಳನ್ನ ಕಾರ್ಯವಿಧಾನಗಳನ್ನ ಮಾಡ್ಬೇಕಾಗತ್ತೆ. ಇದರ ಪರಿಣಾಮ ಏನು? ಸಹಕಾರಿಗಳಲ್ಲಿ ಪಾರದರ್ಶಕತೆ ಬೆಳೆಯುತ್ತೆ. ಯಾಕೆಂದ್ರೆ ಚುನಾವಣಾ ಪ್ರಾಧಿಕಾರ ಈ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರಿಂದ ನ್ಯಾಯಸಮ್ಮತವಾಗಿ ನಡೀಬಹುದು ಅಂತೇಳಿ ಒಂದಿಷ್ಟು ಅಪೇಕ್ಷೆ, ನಿರೀಕ್ಷೆ. ಹಾಗೆ ಚುನಾವಣಾ ಪ್ರಾಧಿಕಾರ ಇದರಿಂದ ಎಲ್ಲದರಲ್ಲೂ ಸಮಾನತೆ ಬರುತ್ತೆ, ಕೇಂದ್ರೀಕೃತ ನಿಯಂತ್ರಣಗಳನ್ನ ಮಾಡತ್ತೆ. ಮತ್ತೆ ಎಲ್ಲ ಚುನಾವಣಾ ನಿಯಮಗಳಲ್ಲಿ ಒಂದು ಏಕರೂಪತೆಗಳನ್ನ, ಈಗ ಚುನಾವಣೆ ನಡೆಸುವಂತಹ ರಿಟರ್ನಿಂಗ್ ಆಫೀಸರು ಅವರು ತಮ್ಮ ಮೂಗಿನ ನೇರಕ್ಕೆ, ತಮ್ಮ ಕಣ್ಣಿನ ನೇರಕ್ಕೆ ಮಾಡುವಂತಹ ಕೆಲವೊಂದು ನಿರ್ಣಯಗಳು ನಮಗೆ ಅದು ದುಬಾರಿ ಆಗ್ತಿತ್ತು. ಈಗ ಹಾಗಾಗಲ್ಲ, ಎಲ್ಲದೂ ಆಗತ್ತೆ. ಹಾಗಾಗಿ ಒಂದು ಪ್ರಕ್ರಿಯೆ ಸಾರ್ವಜನಿಕವಾಗತ್ತೆ. ಇದಕ್ಕೆ ಅನುಸರಣೆ ಏನು? ಇದಕ್ಕೆ ಅನುಸರಣೆಯಾಗಿ ಚುನಾವಣಾ ನಿಯಮಗಳ ಪರಿಷ್ಕರಣೆ ಮಾಡ್ಬೇಕಾಗತ್ತೆ. ಅದನ್ನ ನಮ್ಮ ಸಂಸ್ಥೆಯ ಬೈಲಾದಲ್ಲಿ ಚುನಾವಣಾ ನಿಯಮಗಳು ಚುನಾವಣಾ ಪ್ರಾಧಿಕಾರ ನಿಗದಿಪಡಿಸುವ ಮಾರ್ಗಸೂಚಿಗೆ ಅನುಗುಣವಾಗಿದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಅಲ್ಲೊಂಥರ ಇಲ್ಲೊಂಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಧಿಕಾರದ ಸೂಚನೆಗಳ ಪಾಲನೆ ಮಾಡ್ಬೇಕಾಗತ್ತೆ, ಮತ್ತೆ ಸಹಕಾರ ನೀಡಬೇಕಾಗತ್ತೆ. ಸೊ ಇದಿಷ್ಟು ಚುನಾವಣಾ ಇದಕ್ಕೆ ಇರುವಂತಹ ತಿದ್ದುಪಡಿ.
ಈ ಪ್ರಕರಣ 27ಕ್ಕೆ ತಿದ್ದುಪಡಿಯಾಗಿದೆ. ಏನಾಗಿದೆ? ಪ್ರಕರಣ ಇದರಲ್ಲಿ ಉಪಪ್ರಕರಣ ಕಂಡ ಜೆ ತರುವಾಯ ಅಂದ್ರೆ ABCDEFGHIJ ಇದಿಷ್ಟು ಇದೆ. ಅದರ ತರುವಾಯ KLM ಅನ್ನೋ 3 ಇದನ್ನ ಉಪಪ್ರಕರಣಗಳನ್ನು ಸೇರಿಸಿದ್ದಾರೆ, ಖಂಡಗಳನ್ನು ಸೇರಿಸಿದ್ದಾರೆ. ಏನ್ ಹೇಳುತ್ತೆ ಇದು? ಘೋಷಣೆ ಸಲ್ಲಿಸತಕ್ಕದ್ದು ಅದು. ಆಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಮುಖ್ಯ ಕಾರ್ಯನಿರ್ವಾಹಕನು ಕೂಡ ತನ್ನ ಆಸ್ತಿ ಜವಾಬ್ದಾರಿಗಳನ್ನು ಸಲ್ಲಿಸಬೇಕು. ಮುಖ್ಯ ಕಾರ್ಯನಿರ್ವಾಹಕನು ಆಸ್ತಿ ಹೊಣೆಗಾರಿಕೆಯನ್ನ ಸಲ್ಲಿಸ್ಲಿಕ್ಕೆ ವಿಫಲರಾದ್ರೆ, ಇದುವರೆಗೆ ನಾವು ನೋಡಿದ್ದು ನಿರ್ದೇಶಕರು, ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ಬಂತದು. ಹೆಚ್ಚಿನ ಮೋಸ, ಹಣ ದುರುಪಯೋಗ ಪ್ರಕರಣಗಳಲ್ಲಿ ಆಸ್ತಿಯನ್ನ ಯಾರು ಮಾಡ್ಕೊಳ್ತಾರೆ ಅಂದ್ರೆ ಡೈರೆಕ್ಟರ್ಸ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನ್ನೋದು ಒಂದು ತಾತ್ವಿಕ ನಿಲುವು. ಅದಕ್ಕೆ ಪ್ರತಿ ವರ್ಷ ಇದನ್ನು ಸೇರಿಸ್ಕೊಂಡ್ರೆ, ಇದನ್ನ ಪಾಲಿಸಿದ್ರೆ ಅಲ್ಲಿ ಕಂಟ್ರೋಲ್ ಬರುತ್ತೆ ಅನ್ನೋದು ಕಾಯ್ದೆಯ ಆಶಯ. ಮೊದ್ಲು ಏನಿತ್ತು? ಏನಿಂದ ಜೆ ವರೆಗೆ ವಿವಿಧ ಅಧಿಕಾರಗಳನ್ನು ಪಟ್ಟಿ ಮಾಡುತ್ತೆ, ಏನೇನು ಅಧಿಕಾರಗಳಿತ್ತು ಅಂತ. ಅದರ ಮುಂದುವರಿಕೆಯಾಗಿ ಈ ಪ್ರಕರಣ ಸೇರಿದೆ. ಅಂದ್ರೆ ಆಡಳಿತ ಮಂಡಳಿ ಅಧಿಕಾರಿಗಳ ಪ್ರಕಾರಗಳಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಇಂತಿಂತದ್ದು ಪಡಿಬೇಕು ಅನ್ನೋದನ್ನು ಹೊಸದಾಗಿ ಇನ್ಸರ್ಟ್ ಮಾಡಿದ್ದಾರೆ. ಹಾಗಾಗಿ ಹೊಸ ಸೇರ್ಪಡೆಯಲ್ಲಿ ಬದಲಾವಣೆ ಏನಾಗತ್ತೆ ಅಂದ್ರೆ, KLM ಈಗಷ್ಟೇ ಓದಿದ್ವಿ, ಅದಷ್ಟು ಆಡಳಿತ ಮಂಡಳಿಗೆ ಅಧಿಕಾರ ನೀಡುವಂತದ್ದು. ಅದು ಅಂದ್ರೆ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಆಸ್ತಿ ಜವಾಬ್ದಾರಿಗಳನ್ನ ಸಲ್ಲಿಸೋದನ್ನ ಇದ್ ಮಾಡಬೇಕು. ನಲ್ಲಿ ನಿರ್ದೇಶಕರು ತಮ್ಮ ಅಧಿಕಾರಾವಧಿಯ ಪ್ರತಿ ಹಣಕಾಸು ವರ್ಷದಲ್ಲಿ ಸಲ್ಲಿಸಬೇಕು. ಎಲ್ಲಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ಸಲ್ಲಿಸಬೇಕು. ಹಾಗೆ ಅಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ತಮ್ಮ ಆಸ್ತಿ ಹೊಣೆಗಾರಿಕಾ ವಿವರಗಳನ್ನು ಸಲ್ಲಿಸ್ಲಿಕ್ಕೆ ವಿಫಲರಾದ್ರೆ ಆಡಳಿತ ಮಂಡಳಿಯು ನಿಯಮಕ್ಕೆ ಅನುಗುಣವಾಗಿ ವಿರುದ್ಧ ಶಿಕ್ಷೆ ತಗೊಳ್ಬೇಕು. ಇಲ್ಲಿ ಇದನ್ನ ಪೂರ್ತಿ ಇದು ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಆಡಳಿತ ಮಂಡಳಿಯವರು ಸಲ್ಲಿಸದಿದ್ದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನು ಅವರನ್ನ ಅನರ್ಹಗೊಳಿಸಬೇಕು. ಮುಖ್ಯ ಕಾರ್ಯನಿರ್ವಾಹಕ ಆಸ್ತಿ ಘೋಷಣೆ ಮಾಡ್ಕೊಳ್ದೇ ಇದ್ರೆ ಅವನ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಬೋರ್ಡ್ಗೆ ಅಧಿಕಾರ ಇದೆ. ಅಂದರೆ ಇಬ್ಬರಿಗೂ ಪರಸ್ಪರ ಸಲ್ಲಿಸಬೇಕು ಮತ್ತು ಪರಸ್ಪರ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ನಿರ್ದೇಶಕರು ಕೊಡಬೇಕು ಅನ್ನೋದನ್ನ ಯಾರು ನೋಡ್ಬೇಕು? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಡ್ಬೇಕು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ದೇಶಕರನ್ನ ಅನರ್ಹಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾದ್ರೂ ಒಂದು ಸಾರಿ ಅವನು ಸಲ್ಲಿಸ್ಲಿಲ್ಲ ಅಂದ್ರೆ ಯಾರಿಗೆ ಅಧಿಕಾರ ಇದೆ? ಬೋರ್ಡಿಗೆ ಅಧಿಕಾರ ಇದೆ. ಇದರ ಪರಿಣಾಮ ಏನಾಗತ್ತೆ? ಹಣಕಾಸಿನಲ್ಲಿ ಪಾರದರ್ಶಕತೆ ಬರುತ್ತೆ. ಇಬ್ಬರು ಆಡಳಿತದಲ್ಲಿ ಪಾಲ್ಗೊಳ್ಳೋರೆ ಹೆಚ್ಚಿನದಾಗಿ ಆಡಳಿತ ಮಂಡಳಿ ಮತ್ತು ಸಿಇಒ ಅವರಿಬ್ಬರ ಮೇಲೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಇದಿಷ್ಟು ಪರಿಣಾಮ ಆಗತ್ತೆ. ಹಾಗಾದ್ರೆ ಇದರ ಅನುಸರಣೆ ಹೇಗಿರ್ಬೇಕು? ಅನುಸರಣೆಗೆ ಮತ್ತೆ ಹೇಳ್ದಂಗೆ ಆಸ್ತಿ ಘೋಷಣಾ ನಮೂನೆ ನಿರ್ದೇಶಕರಿಗೆ ಯಾವ ತರ ಇರಬೇಕು, ಕಾರ್ಯನಿರ್ವಾಹಕರಿಗೆ ಯಾವ ತರ ಇರಬೇಕು, ಇದನ್ನ ಪ್ರಮಾಣಿತವಾದಂತಹ ಒಂದು ನಮೂನೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಅನ್ನು ಮಾಡ್ಬೇಕಾಗತ್ತೆ. ಅದನ್ನ ಪ್ರತಿ ವರ್ಷ ನಿಯಮಿತವಾಗಿ ಎಲ್ಲರೂ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಮೂಹ ಮಾಡಿ ಭರ್ತಿ ಮಾಡಿ ಸಲ್ಲಿಸ್ಬೇಕು. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ನಿರ್ದೇಶಕರು ಯಾರಿಗೆ ಸಲ್ಲಿಸ್ಬೇಕು? ನಿರ್ದೇಶಕರು ಯಾರಿಗೆ ಸಲ್ಲಿಸ್ಬೇಕು? ಮುಖ್ಯ ಕಾರ್ಯನಿರ್ವಾಹಕ ಯಾರಿಗೆ ಸಲ್ಲಿಸ್ಬೇಕು ಅಂದ್ರೆ ಇಬ್ಬರು ಸಹಕಾರಿಗೆ ಸಲ್ಲಿಸಬೇಕು. ನಿರ್ದೇಶಕರು ಸಲ್ಲಿಸೋದು ಮುಖ್ಯ ಕಾರ್ಯನಿರ್ವಾಹಕರಾದ್ರೆ ಮುಖ್ಯ ಕಾರ್ಯನಿರ್ವಾಹಕರು ಸಲ್ಲಿಸೋದು ನಿರ್ದೇಶಕ ಮಂಡಳಿಗೆ ಆಗತ್ತೆ. ಎರಡೂ ಕಡೆ ರೆಕಾರ್ಡ್ ಆಗ್ಬೇಕಾಗತ್ತೆ. ಅಂದ್ರೆ ನಿರ್ದೇಶಕರು ಸಲ್ಲಿಸಿರೋದನ್ನ ಆಡಳಿತ ಮಂಡಳಿಯಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಲ್ಲಿಸಿದ್ದನ್ನು ಕೂಡ ಆಡಳಿತ ಮಂಡಳಿಯವರು ಗುರುತಿಸ್ಬೇಕಾಗತ್ತೆ. ಪ್ರತಿ ವರ್ಷ ಮಾರ್ಚ್ 31ಕ್ಕೆ ಸಲ್ಲಿಸಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾರ ನಿಯಮವನ್ನ ನಿರ್ದೇಶಕರು ತಪ್ಪಿದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕ್ರಮ ತಗೊಳ್ಬೇಕಾಗತ್ತೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಪ್ಪಿದ್ರೆ ನಿರ್ದೇಶಕರು ಕ್ರಮ ತಗೊಳ್ಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಸೆಷನ್. ಸುಮಾರು 3/4 ತಾಸು. ಬಂಧುಗಳೇ, ಒಂದು ಕ್ಷಮೆಯನ್ನು ಕೇಳ್ತೀನಿ. ಒಂದಿಷ್ಟು ತಾಂತ್ರಿಕ ಅಡಚಣೆಯಿಂದ ಕೆಲವೊಂದು ಭಾಗವನ್ನ ನಾನು ನಿಮ್ಗೆ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಅಥವಾ ತಲುಪಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ ಇಲ್ಲ ಗೊತ್ತಿಲ್ಲ. ಆದ್ರೂ
ನಾವು 3/4 ತಾಸು ಇದರ ಬಗ್ಗೆ ಚರ್ಚೆ ಮಾಡಿದೀವಿ. ಮುಂದಿನ ಅಂಶವನ್ನು ತಗೊಂಡ್ರೆ 28ರ ತಿದ್ದುಪಡಿ ಇದೆ. ಆದ್ರೆ ಅದು ತುಂಬಾ ಇಲಾಬರೇಷನ್, ಅದಕ್ಕೆ ಸುಮಾರು 1/4 ಗಂಟೆ ಅದೊಂದಕ್ಕೆ ಬೇಕಾಗತ್ತೆ. ಹಾಗಾಗಿ ಸಮಯ ಮೀರ್ತದೆ ಅನ್ನೋ ಒಂದು ಯೋಚನೆಯಿಂದ ನಾನು ಇವತ್ತಿಗೆ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅದನ್ನ ಒಪ್ಕೊಳ್ಬೇಕು. ಹಾಗಾಗಿ ಈಗ ಪರಿಣಾಮ ಏನಾಗತ್ತೆ, ಈಗ ಏನೇನ್ ಚರ್ಚೆ ಮಾಡಿದೀವಿ ಇದೆರಡು 12/9/25ರಿಂದಲೇ ಜಾರಿಗೆ ಬಂದಿದೆ, ಜಾರಿಗೆ ಬಂದಾಗಿದೆ. ಏನು ಅದಕ್ಕೆ ಪೂರಕವಾಗಿ ಕೆಲವೊಂದು ಮಾರ್ಪಾಡುಗಳು ಆಗ್ಬೇಕು, ನಮ್ಮ ಬೈಲಾದಲ್ಲಾಗ್ಬೇಕು. ಅವರು ನಿಯಮಗಳನ್ನು ರೂಪಿಸಬೇಕು, ಚುನಾವಣಾ ಪ್ರಾಧಿಕಾರ ಮಾರ್ಗಸೂಚಿಗಳನ್ನು ಕೊಡಬೇಕು. ಹಾಗಷ್ಟು ಅದರ ಆಫ್ಟರ್ ಎಫೆಕ್ಟ್ಗಳು ಸ್ವಲ್ಪ ಪೆಂಡಿಂಗ್ ಇದೆ ಹೊರತು ಕಾಯ್ದೆ ಆಸ್ ಆನ್ 12th ಸೆಪ್ಟೆಂಬರ್ ಇಟ್ ಹ್ಯಾಸ್ ಕಮ್ ಟು ಫೋರ್ಸ್. ಹಾಗಾಗಿ ಈ ಎಲ್ಲ ತಿದ್ದುಪಡಿಗಳು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸಹಕಾರಿಗಳ ಮೇಲೆ ಪರಿಣಾಮ ಬೀಳತ್ತೆ. ಹಾಗಾಗಿ ಅದನ್ನ ಎಲ್ಲದನ್ನು ಗಮನಿಸಬೇಕು. ಹಾಗಂತ ಎಲ್ಲದನ್ನು ಸಹಕಾರಿಗಳ ಬೈಲಾದಲ್ಲಿ ಬೇಕಾಗಿಲ್ಲ. ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕಾದ ಅಂಶಗಳನ್ನ ಬೈಲಾದಲ್ಲಿ ಅಳವಡಿಸ್ಕೊಳ್ಳಿ, ಆಚರಣೆಗೆ ತರಬೇಕಾದ ಅಂಶಗಳನ್ನ ಆಚರಣೆ ತರೋಣ, ಉಳಿದದ್ದೆಲ್ಲ ಕಾನೂನು ಅಪ್ಲೈ ಆಗತ್ತೆ. ಹಾಗಾಗಿ ಬೈಲಾದಲ್ಲಿ ಅನ್ವಯ ನಾವು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅಂದ್ರೆ ಅನ್ವಯಿಸೋದಿಲ್ಲ ಅಂತಲ್ಲ, ಕಾಯ್ದೆ ಯಾವತ್ತೂ ನಮ್ಗೆ ಅನ್ವಯಿಸುತ್ತೆ. ಬೈಲಾ ತಿದ್ದುಪಡಿ ಮಾಡ್ಕೊಳ್ದೆ ಹೋದ್ರು ನಮ್ಮ ಕಾಯ್ದೆ ಪರಿಣಾಮ ಎಲ್ಲ ಸಹಕಾರಿಗಳು ಅನ್ವಯಿಸುತ್ತೆ. ಆದ್ದರಿಂದ ಯಾವುದನ್ನ ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡು ಅದನ್ನು ವಿಮರ್ಶಿಸಿ ಕಾರ್ಯಪ್ರವೃತ್ತರಾಗಬೇಕು, ಬೈಲಾ ತಿದ್ದುಪಡಿ ಮಾಡ್ಕೊಳ್ಬೇಕು. ನಂತರದಲ್ಲಿ ನಾವು ಇದನ್ನು ಜಾರಿಗೆ ತರಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದೆ. ಹಣ್ಣು ಬೆಳೆಗಳಿಗೆ ಏನಾದ್ರು ಪ್ರಶ್ನೆಗಳಿದೆಯಾ? ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಅವಧಿಯಲ್ಲಿ. ಒಂದಿಷ್ಟು ತಾಂತ್ರಿಕ ಅಡಚಣೆಯ ಹೊರತಾಗಿ ನಮ್ಮ ಜೊತೆಗೆ ಸಾಕಷ್ಟು ಜನ ಇದ್ದೀರಿ, ಭಾಗವಹಿಸಿದಿರಿ. ನಿಮಗೆಲ್ಲರಿಗೂ ಗೌರವಪೂರ್ವಕ ವಂದನೆಗಳನ್ನು ಹೇಳ್ತಾ ಇದರ ಮುಂದುವರಿದ ಮತ್ತು ಕೊನೆಯ ಕಂತನ್ನ ಮುಂದಿನ ವಾರ ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಶನಿವಾರ ಇದೇ ಸಮಯಕ್ಕೆ ಸರಿಯಾಗಿ. ಎಲ್ಲರಿಗೂ ಶುಭರಾತ್ರಿ ಮತ್ತು ಜೈ ಸಹಕಾರ. ಥ್ಯಾಂಕ್ ಯು.